ಎಷ್ಟು ಸೊಗಸಾಗಿತ್ತಲ್ವಾ ಈ ಗಾಯನ. ದಾಸ ಸೌರಭ ತಂಡದವರಿಗೆ ಒಂದು ಚಪ್ಪಾಳೆ ಬರಲಿ. ಇದರಲ್ಲಿ ಭಾಗವಹಿಸಿದವರು ಅಪೂರ್ವ ಪಾಲನಿ, ಅಶೋಕ್ ರಾವ್, ಹರ್ಷಿತಾ ರೆಡ್ಡಿಪಲ್ಲಿ, ಮೀರಾ ರಾವ್, ವಾಸುಕಿ ಗೋನೂರ್, ವಿನಯ ದತ್ತ ಸೀರ್ಯದ, ರಘು ತೀರ್ಥಮತ್ತೂರ್, ಪಾವನ ನಾರಾಯಣ್, ಸುಕನ್ಯಾ ತೀರ್ಥಮತ್ತೂರ್ ಮತ್ತು ಕಂಚನ್ ಕುಲಕರ್ಣಿ. ಧನ್ಯವಾದಗಳು. ನಮಗೆ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬರ್ತಿದ್ದಾರೆ ನಮ್ಮ ಯೂತ್ ಕಮಿಟಿಯವರು. ಅವರು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಆಡಕ್ಕೆ ಬರ್ತಿದ್ದಾರೆ. ರಶ್ಮಿ, ನಮ್ಮ ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು ಗೊತ್ತಾ? ಅದೇ ರವೀಂದ್ರನಾಥ್ ಟ್ಯಾಗೋರ್. ಈಗ ನಾ ಕೇಳ್ತೀನಿ, ಅದನ್ನ ಹೇಳು. ಅಮೆರಿಕದ ರಾಷ್ಟ್ರಗೀತೆ ರಚಿಸಿದವರು ಯಾರು? ಒಳ್ಳೆ ಕ್ವಶನ್. ನಮ್ಮ ವಿದ್ಯಾರಣಿ ಅಂತ ಹೇಳೋಣ. ಯಾರಿಗಾರು ಗೊತ್ತಾ? ಅಮೆರಿಕನ್ ರಾಷ್ಟ್ರಗೀತೆ ರಚಿಸಿದವರು ಯಾರ್ಯಾರು ಗೊತ್ತಾ? ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿ.
ಓಕೆ, ನಾನೇ ಹೇಳ್ಬಿಡ. ಫ್ರಾನ್ಸಿಸ್ ಸ್ಕಾಟ್ ಕೀ ನಾಲ್ಕು ಇಟ್ಕೊಳ್ಳಿ, ಅಂತ ನೆಕ್ಸ್ಟ್ ಟೈಮ್ ಕೇಳ್ತೀವಿ. ಸೊ ನಮ್ಮ ಯೂತ್ ಕಮಿಟಿಯವರು ತಯಾರಾಗಿದ್ದಾರೆ, ಬನ್ನಿ ಕೇಳೋಣ. ಎಲ್ಲರೂ ನಿಂತ್ಕೊಳ್ಳೋದು ವಿನಂತಿ. ನ್ಯಾಷನಲ್ ಅಂತಮ್. ಇಲ್ಲ ಮತ್ತಲ್ಲ ನಮ್ಮ ಈ ಕಾರ್ಯಕ್ರಮಗಳನ್ನು ರಾಷ್ಟ್ರಗೀತೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಯೂತ್ ಕಮಿಟಿಯವರಿಗೆ ಧನ್ಯವಾದಗಳು. ನಾವು ಜವಾಬ್ದಾರ ಅಲ್ಲ. ಒಂದು ರಾಷ್ಟ್ರಗೀತೆನ ಕೇಳಿದಾಗ ಎಷ್ಟು ರಾಷ್ಟ್ರಭಕ್ತಿ ಉಕ್ತಿ ಬರುತ್ತೆ ಅಂದ್ರೆ ಒಂಥರ ಭಾರತ ದೇಶ ಆಗಲಿ, ಅಮೆರಿಕ ದೇಶ ಆಗಲಿ, ಯಾವುದೇ ದೇಶದ ರಾಷ್ಟ್ರಗೀತೆ ಕೇಳಿದ್ರೆ ತುಂಬಾ ರಾಷ್ಟ್ರಭಕ್ತಿ ಜಾಸ್ತಿನೇ ಆಗುತ್ತೆ ನನ್ನದು. ಅಂಡ್ ಮೈ ಚುಂಬರುತ್ತೆ. ಅಂಡ್ ಈ ಪ್ರೋಗ್ರಾಮ್ನ ನಮಗೆ ನಡೆಸ್ಕೊಡೋಕ್ಕೆ, ಈ ಕೋಆರ್ಡಿನೇಷನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಏನಿವೆ ಇವಾಗ ಇದಕ್ಕೆ ಕೋಆರ್ಡಿನೇಟ್ ಮಾಡಿದವರು ನಮ್ಮ ಇಂಡಿಯನ್ ನ್ಯಾಷನಲ್ ಅಂತಮ್ ಕೋಆರ್ಡಿನೇಟರ್ ಬಂದು ಲಕ್ಷ್ಮೀ ಕರ್ಪೂರ್ ಅವರು. ಎರಡದ್ದು ಅವರೇ ಮಾಡಿರೋದು. ಸೊ ಅವ್ರಿಗೊಂದು ಚಪ್ಪಾಳೆ. ಥ್ಯಾಂಕ್ ಯು ಲಕ್ಷ್ಮೀ ಅವರೇ. ಗೀತೆಯನ್ನು ಮಾಡಲು ಬರ್ತಿದ್ದಾರೆ. ನಾಡಗೀತೆಯ ರಚನಾಕಾರರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ನಾಡಕವಿಯಾದ ಕುವೆಂಪು ಅವರು. ಕೇಳೋಣ ಬನ್ನಿ. Ganga
ಎಷ್ಟು ಇಂಪಾದ ಗಾಯನಗಾಗಿ ನಮ್ಮ ಇಂಪು ಗುಂಪು ತಂಡದವರಿಗೆ ಧನ್ಯವಾದಗಳು. ಇದನ್ನು ಕೋಆರ್ಡಿನೇಟ್ ಮಾಡಿದವರು ಗಿರೀಶ್ ಆರ್ಯಾದೆ ಅವರು. ಎಷ್ಟು ಜನ ಹೇಳಿದ್ದಾರೆ ಹಾಡು ಎಷ್ಟು ಸೊಗಸಾಗಿತ್ತು. ಥ್ಯಾಂಕ್ ಯು. ಇನ್ನೊಂದ್ಸಲಿ ಚಪ್ಪಾಳೆ. ಇದರಲ್ಲಿ ಭಾಗವಹಿಸಿದವರು ದೀಪಾ ಭಟ್, ಗಿರೀಶ್ ಆರಾಧ್ಯ, ಕಂಚನ್ ಕುಲಕರ್ಣಿ, ಲಕ್ಷ್ಮೀ ಕರ್ಪೂರ್, ಮೋಹನ್ ಗೌಡ, ಪವಿತ್ರ ಕಿರಣ್, ರೇಖಾ ಮುರವಿನ ಕೊಂಬೆ, ಸಂಜಯ್ ಕರ್ಪೂರ್, ಶಿಲ್ಪಾ ಸುಶಾಂತ್, ಶ್ರೀಧರ್ ಮೂರ್ತಿ, ಶ್ರೀನಿವಾಸ ಭಟ್. ವಂದನೆಗಳು. ವಂದನೆಗಳು. ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಅಧ್ಯಕ್ಷರ ಪರಿಚಯನೇ ಆಗಿಲ್ಲ. ಏನ್ ಕತೆ? ಹೌದಲ್ವಾ? ಎಲ್ಲಿ ಕಳಿಸ್ತಾರ ನಮ್ಮ ಅಧ್ಯಕ್ಷರು? ಎಲ್ಲರೂ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲೇ ಇದ್ದೀರಾ? ಓಕೆ, ಇಲ್ಲ ಬಂದು ಮುಂದಿನ ಕಾರ್ಯಕ್ರಮ ಇವರಿಂದ ಒಂದು ಶಾರ್ಟ್ ವೆಲ್ಕಮ್. ವೆಂಕಟೇಶ್ ಜಗಮ್. ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ನಮ್ಮ ಈ ಮೂರನೆಯ ಕನ್ನಡಕೂಟದ 2024 ಮೂರನೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಸಾಂಸ್ಕೃತಿಕ ಸಮಿತಿ ಮತ್ತು ಎಲ್ಲ ಉಪ ಸಮಿತಿಗಳು ಸುಮಾರು ಕಾರ್ಯಕ್ರಮಗಳನ್ನು ನಿಮ್ಮನ್ನು ಮನರಂಜಿಸಲು ತಿಳಿಸ್ಕೊಂಡಿದ್ದಾರೆ. ಸೊ ಮತ್ತು ಜಾಸ್ತಿ ತಡ ಮಾಡದೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ವಿಳಾಸ ಮಾಡಿಕೊಡೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಂತ ಹೇಳ್ತೇಸುವ. ನಮ್ಮ ಮುಂದಿನ ಕಾರ್ಯಕ್ರಮ ನೃತ್ಯ ಮಯೂರಿಗಳ ತಂಡದಿಂದ ಅವರು ಭರತನಾಟ್ಯ ಮಾಡಲು ಬರ್ತಿದ್ದಾರೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಈಗ ಹಾಕಬೇಕು.
ಸೊ ಹೇಗಿತ್ತು ನಮ್ಮ ಪುಟಾಣಿಗೆ ಮಾಡಿದ ಭರತನಾಟ್ಯ? ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಎಫರ್ಟ್ ಹಾಕಿದ್ದಾರೆ ಮಕ್ಕಳು, ತುಂಬ ಚಿಕ್ಕ ಮಕ್ಕಳು. ಸೊ ಈ ಭರತನಾಟ್ಯವನ್ನು ಕೋರಿಯೋಗ್ರಫ್ ಮಾಡಿರೋದು ಆಶಾ ಅಡಿಗ ಆಚಾರ್ಯ. ಇದರ ಕೋಆರ್ಡಿನೇಷನ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದೆಲ್ಲ ಮಕ್ಕಳ ಮಂದಿ. ಹಾಗೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳ ಹೆಸರು ಆನಿಯಾ ಜೈನ್, ಅಶ್ವಿನ್ ನಂದನ್, ಅಹನಾ ಆಚಾರ್ಯ, ಅನಘಾ ಪವಾಡೆಪ್ಪನವರ್, ಅಯನಾ ಆಚಾರ್ಯ, ಸಮರ್ತಿ ಶಿವಕುಮಾರ್, ಸುದೀಕ್ಷಾ ಹರ್ಷ. ಇವರಿಗೆ ಮತ್ತೊಮ್ಮೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹ. ಏ ರೂಪ, ಪುಟಾಣಿಗಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದು, ನನಗೆ ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದು ಅಂತ ಕುಟುಂಬ ತಗೊಳಕ್ಕಾಗ್ತಲ್ಲ ಕಣೆ. ಯಾರೇ ನೆಕ್ಸ್ಟ್ ಪ್ರೋಗ್ರಾಮು? ಇದು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಮುದ್ದು ಹಕ್ಕಿಗಳು ಗುಂಪಿನ ತಂಡದವರಿಂದ. ಈ ಪುರಾಣಿಗಳು ಒಂದು ಮೆಡ್ಲಿ ಹಾಡಿಗೆ ಹೆಜ್ಜೆ ಹಾಕಕ್ಕೆ ಬರ್ತಾ ಇದ್ದಾರೆ. ಅವರನ್ನೆಲ್ಲ ವೆಲ್ಕಮ್ ಮಾಡೋಣ, ಹೇಗೆ ಹೆಜ್ಜೆ ಹಾಕ್ತಾರೆ ಅಂತ ನೋಡೋಣ.
ಅಭ್ಯಾಸಗಳು. ಪಾರ್ಟಿಸಿಪೆಂಟ್ಸ್ ಎಷ್ಟು ನಾವು ರೂಪ ಹೇಳ್ತಾರೆ. ರಿತಾನ್ಯ ಸತ್ಯಶ್, ನಿಹಾ ಸೋಕೇಶ್ ಶೆಟ್ರು, ಕಿಯಾನ್ ಗೌಡರ್, ದೀಪ್ಯ ಕದಮನಹಳ್ಳಿ, ಅಥರ್ವ ಸುನಿಲ್. ಮತ್ತೊಮ್ಮೆ ಚಪ್ಪಾಳೆ ಬನ್ನಿ ಮಕ್ಕಳಿಗೆ. ಹೀಗೆ ಮುಂದೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನಮಗೆ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸಬೇಕು ಅಂದ್ರೆ ಸ್ಪಾನ್ಸರ್ಸ್ ಅವರು ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ತಾನೇ ಕಾರ್ಯಕ್ರಮನ? ಇವಾಗ ಈ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರು. ಅಪ್ಲೋಡ್ ಮಾಡೋದು ನಮಸ್ಕಾರ ಎಲ್ಲರಿಗೂ. ಇವತ್ತು ಐ ವಾಂಟೆಡ್ ಟು ಇಂಟ್ರಡ್ಯೂಸ್ ಒನ್ ಆಫ್ ಅವರ್ ಬಿಸ್ನೆಸ್ ಸ್ಪಾನ್ಸರ್ ಅನಿಲ್ ಲಿಂಗಮ್ ಅವರು. ಐ ನೋ ಯು ಆರ್ ಆಲ್ ಲುಕಿಂಗ್ ಫಾರ್ ಶಾಪಿಂಗ್ ಫಾರ್ ಹಾಲಿಡೇಸ್. ದೇ ಆರ್ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಅಂಡ್ ಲೆಟ್ ದೆಮ್ ಇಂಟ್ರಡ್ಯೂಸ್ ದೆಮ್ಸೆಲ್ವ್ಸ್. ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನನ್ನ ಹೆಸರು ನೇತ್ರಾ ಲಿಂಗಂ. ನಾವು ಲಿಂಗಂ ಆಭರಣ ಅಂತ ಪ್ಯೂರ್ ಸಿಲ್ವರ್ ಹಾಗೂ ಸಿಲ್ವರ್ ಜ್ಯುವೆಲರಿ ಮಾಡ್ತಾ ಇದ್ದೀವಿ. ಬೆಳ್ಳಿ ಅಂಗಡಿಯವರು ಅಂತ ಹೇಳ್ತಾರೆ ನಮಗೆ ಎಲ್ಲರೂ. ಸೊ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ BKK ಇಂದ. ಸೊ ನಾವು ಬೆಳ್ಳಿ ಐಟಮ್ಸ್ ಅಂದರೆ ಪೂಜಾ ಐಟಮ್ಸ್ ಎಲ್ಲ ಮಾಡ್ತಿದ್ದೀವಿ. ಚಿಕ್ಕದಾಗಲಿ ದೊಡ್ಡದಾಗಲಿ, ಎನಿ ವೆಡ್ಡಿಂಗ್ ಇವೆಂಟ್, ಎನಿ ಎಂಗೇಜ್ಮೆಂಟ್ ಇವೆಂಟ್, ಹೌಸ್ ವಾರ್ಮಿಂಗ್, ಎನಿಥಿಂಗ್ ಕಮ್ ಟು ಅಸ್. ಸೊ ವಿ ಆರ್ ಹ್ಯೂಜ್. ಸೊ ಬನ್ನಿ ಎಲ್ಲರೂ. ಸುಮಾರು ಜನ ಬರ್ತಾ ಇದ್ದಾರೆ BKK ಇಂದ. ಸೊ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ನಮ್ಮ ಪ್ರೆಸಿಡೆಂಟ್ ಆಗಲಿ, ಪೂರ್ಣಿಮಾ ಅವರಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಅನಿಲ್ ಲಿಂಗಮ್ ಅಂತ ನನ್ನ ಹೆಸರು. ತುಂಬ ಖುಷಿ ಆಗ್ತಾ ಇದೆ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಮಾತಾಡ್ತಿರೋದು ಅಂತ ಅನ್ಸುತ್ತೆ ನಾನು BKK ಇವೆಂಟಲ್ಲಿ. ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆಸ್ ನೇತ್ರಾ ಸೆಡ್ ದಟ್ ನಮ್ದು ಲಿಂಗಮ್ ಆಭರಣ ಅಂತ we do retail and wholesale pure silver articles, idols ಆಗಲಿ, ಡೈನಿಂಗ್ ವೇರ್ ಆಗಲಿ. We ship all over USA. We are one of the biggest and fast growing in silver in USA right now. So a lot of you may aware already our business, what we do. But if you're not aware, so we stay in Aurora. You guys see us in every BKK email that you get it. So please go through our details, reach out to us, and ನಮ್ಮ ನಂಬರ್ ರೀಚ್ ಆಗಿ ನಾವು ಎಲ್ಲರಿಗಿಂತ ಬೆಸ್ಟ್ ಆಗಿ ಮಾಡೋಣ ಅಂತ ನಮ್ಮ ನಂಬಿಕೆ ಇದೆ. ಖಂಡಿತ ಬನ್ನಿ, ನಮ್ಮನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್. ಆ್ಯಂಡ್ ವಾಂಟೆಡ್ ಟು ಟೇಕ್ ದಿಸ್ ಆಪರ್ಚುನಿಟಿ. ನಮ್ಮ ಅಧ್ಯಕ್ಷರಿಗೆ ಥ್ಯಾಂಕ್ ಯು ಸೋ ಮಚ್, ಮತ್ತು ಅವ್ರ ತಂಡಕ್ಕೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಮುರಳಿ, ಥ್ಯಾಂಕ್ ಯು ಫಾರ್ ಯುವರ್. ಚೌಕಿ ಊಟಕ್ಕೆ ಫೋಟೋಗ್ರಫಿ ಸೀಟ್ಸ್ ಅದೇ ಬಿಸ್ಕೆಟ್ ಅದೇ ಮಾಡ್ತೀವಿ ಇಂಥ ಇಟ್ಕೊಂಡು ಈಗ ನಮ್ಮ ಮುಂದಿನ ಕಾರ್ಯಕ್ರಮ ನೋಡೋಕೆ ಎಲ್ಲರೂ ತುಂಬಾ ಆತಂಕದಿಂದ ಕೂತಿದ್ದೀರಾ ಅನಿಸ್ತಾ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಲಿಟಲ್ ರಾಕ್ ಸ್ಟಾರ್ಸ್ ತಂಡದಿಂದ ಒಂದು ಗ್ರೂಪ್ ಡ್ಯಾನ್ಸ್. ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ ಅಂತ ಬರ್ತಿದ್ದಾರೆ ನಮ್ಮ ಲಿಟಲ್ ರಾಕ್ ಸ್ಟಾರ್ಸ್. ದೊಡ್ಡ ಚಪ್ಪಾಳೆಯಿಂದ ಅವನ್ನ ಸುಸ್ವಾಗತಿಸಿದ್ದಾರೆ.
ಮತ್ತೆ ಈ ಪುಟಾಣಿಗಳ ಹೆಸರು ಬಂದು ನವಿಕಾ ಬಲ್ಮಾಡಿ, ನೀಲ್ ಬಲ್ಮಾಡಿ, ಅರ್ವಿ ಮಲ್ಲೂರ್, ಆರವ್ ಗಿಡ ತಮಣಿ, ಆರ್ವಿಕ್ ನವೀನ್ ಕುಮಾರ್. ಪ್ರಗತಿ ವಿನೋದ್ ಕುಮಾರ್. ಥ್ಯಾಂಕ್ ಯು. ಇವಾಗಲೇ ಸೆಪ್ಟೆಂಬರ್, ನೆಕ್ಸ್ಟ್ ನವೆಂಬರ್, ಡಿಸೆಂಬರ್ ತುಂಬಾ ಚಳಿಗಾಲ ಅಲ್ವಾ? ಚಳಿಗಾಲದಲ್ಲೂ ನಮ್ಮ ವಿದ್ಯಾರ್ಥಿಗಳು ಸುಮ್ಮನೆ ಇರಲ್ಲ. ವಿಂಟರ್ ಒಲಿಂಪಿಯಾಡ್ ಅಂತ ಸ್ಪರ್ಧೆ ನಡೆಸಿ ಎಷ್ಟೋ ಜನರು ಹೋಸ್ಟ್ ಆಗಿ ಬಂದು ನಡೆಸ್ಕೊಡ್ತಾರೆ. ಸೊ ಆ ಹೋಸ್ಟ್ನೆಲ್ಲ ನಮಗೆ ಇಲ್ಲಿ ವ್ಯಾಕ್ಸಿನ್ ಹತ್ರ ಬರೋಕ್ಕೆ ಕೇಳ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರೋ ಸ್ಪರ್ಧೆಗಳು ಮಾಡ್ತಾರೆ. ಮನೆಗಳಿಗೆ ಹೋಗಿ ಎಷ್ಟು ಚೆನ್ನಾಗಿ ಊಟ ತಿಂಡಿ ಸಿಗತ್ತೆ, ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಕ್ಕೆ ನಾನೀಗ ಅಶೋಕ್ ಕೊಲ್ಲೂರ್ ಅವ್ರನ್ನ ಕರಿತೀನಿ. ನಮಸ್ಕಾರ ಎಲ್ಲರಿಗೆ. ಇವರು ಹೇಳಿದ ಹಾಗೆ ಈ ಸಲ ವಿಂಟರ್ ಒಲಿಂಪಿಯಾಡ್ ಅಂತೇಳಿ ಸುಮಾರು ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ. ಆ ವಿಂಟರ್ ಒಲಿಂಪಿಯಾಡಲ್ಲಿ ಬೇರೆ ಬೇರೆ ನಮ್ಮ ಮೆಂಬರ್ಸ್ ಕೂಡ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ಹೋಸ್ಟ್ ಮಾಡಿದ್ರು. ಆ ಹೋಸ್ಟ್ಗೆಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡೋಣ ಅಂತ ನಮ್ಮ ರಘು ಬರ್ತಲ್ ಅವರಿಗೆ ಹೇಳಿದ್ದೇನೆ, ಕೋರ್ಕೊಂಡಿದ್ದೇನೆ. ಅವರು ಕೂಡ ನಮ್ಮ ಸ್ಪೋರ್ಟ್ಸ್ ಬಿಸ್ನೆಸ್ ಸ್ಪಾನ್ಸರ್ ಆಗಿದ್ದಾರೆ. ಸೊ ವಿಲ್ ಕಾಲ್ ಆಲ್ ದ ಹೋಸ್ಟ್. ಕೆಲವರು ಬಂದಿಲ್ಲ ಇವತ್ತು, ಸೊ ವಿಲ್ ಗೋ ಬೈ ಓವರಿಸಿ. ಮೊದಲನೇದಾಗಿ ಹರ್ಷ ಮತ್ತು ನಿಯತಾ ಬಾಯ್. ಇವರ ಮನೆಯಲ್ಲಿ ನಾವು ಕೇರಂ ಅನ್ನ ಸೌತ್ ಅಲ್ಲಿ ಹೋಸ್ಟ್ ಮಾಡಿದ್ವಿ. ಥ್ಯಾಂಕ್ಸ್ ಟು ಹರ್ಷ ಮತ್ತು ನಿಯತಾ. ಆನಂತರ ಇನ್ನೊಂದು ನಾರ್ತ್ ಅಲ್ಲಿ ಇನ್ನೊಂದು ಕಡೆ ಹೋಸ್ಟ್ ಮಾಡಿದ್ವಿ. ರಮೇಶ್ ಮತ್ತೆ ಸುಮಾ ಟೀಕಾ ಅವ್ರ ಮನೆಯಲ್ಲಿ ಕೂಡ ಹೋಸ್ಟ್ ಮಾಡಿದ್ವಿ. ಅವ್ರ ಮನೆಯಲ್ಲಿ ಕೂಡ ನಾರ್ತ್ ಸೈಡಿಂದ ಕೇರಮನ್ನ ಹೋಸ್ಟ್ ಮಾಡಿದ್ವಿ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಮತ್ತೆ ಸುಮಾ ಅವರೇ. ಇದಾದ ನಂತರ ಪಗಡೆ ಒಂದ್ ಕಡೆ ಸೌತ್ ಅಲ್ಲಿ ಒಂದ್ ಕಡೆ ನಾರ್ತ್ ಅಲ್ಲಿ ಒಂದ್ ಕಡೆ ಹೋಸ್ಟ್ ಮಾಡಿದ್ವಿ. ಪಗಡೆನ ಫೈನಲ್ಸ್ ಕೂಡ ಒಂದ್ ಕಡೆ ಹೋಸ್ಟ್ ಮಾಡಿದ್ವಿ. ಫೈನಲ್ಸ್ ಅನ್ನ ಅರ್ಚನಾ ರಾಮಕೃಷ್ಣ ಅವರ ಮನೆಯಲ್ಲಿ ಪಗಡೆ ಮತ್ತು ಕೇರಳ ಎರಡನ್ನೂ ಹೋಸ್ಟ್ ಮಾಡಿದ್ರು. ಅವ್ರ ಮನೆಯಲ್ಲಿ ಸುಮಾರು ಒಂದು 80 ಜನ ಬಂದಿದ್ರು. ಫೈನಲ್ಸ್ ನೋಡ್ಲಿಕ್ಕೆ ಸುಮಾರು ಜನ ಬಂದಿದ್ರು. ಥ್ಯಾಂಕ್ ಯು ಅರ್ಚನಾ ಮತ್ತೆ ಬರ್ತರು. ಇವರಿಬ್ರು ಬರ್ತರು, ಇಬ್ರು ಕಸಿನ್ಸ್. ಆನಂತರ ನಾರ್ತ್ ಅಲ್ಲಿ ಮೋಹನ್ ಶೆಟ್ಟಿ ಅವ್ರ ಮನೆಯಲ್ಲಿ ಕೂಡ ಚೌಕಾಬಾರನ ಹೋಸ್ಟ್ ಮಾಡಿದ್ವಿ. ಸೊ ಅವರು ಕೂಡ ತುಂಬಾ ಆಸಕ್ತಿಯಿಂದ ಎಲ್ಲ ಹೋಸ್ಟ್ ಎಲ್ಲ ಮಾಡಿ ಅವ್ರ ಮನೆ ಓಪನ್ ಮಾಡಿ ದೇ ಡಿಡ್ ಎ ವೆರಿ ಗುಡ್ ಹೋಸ್ಟಿಂಗ್. ಥ್ಯಾಂಕ್ಸ್ ಟು ಯು ಆಲ್ಸೋ. ಅರ್ಚನಾ ನಗರಪ್ಪು ಅಂತೇಳಿ ಅವ್ರ ಮನೇಲಿ ಕೂಡ ಒಂದು ಗೇಮ್ ಹೋಸ್ಟ್ ಮಾಡಿದ್ವಿ. ಅವರು ಕಾರಣಾಂತರದಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಆನಂತರ ನಮ್ಮ ಮನೆಯಲ್ಲಿ ಕೂಡ ವಿ ಹೋಸ್ಟೆಡ್ ಚೌಕಾಬಾರ ಫೈನಲ್ಸ್. ಸೊ ಆನಂತರ ಮಾತಾಂಗಿ ಮತ್ತೆ ರಾಜೀವಿ ಅವ್ರ ಮನೆಯಲ್ಲಿ ಕೂಡ ಪಗಡೆನ ಹೋಸ್ಟ್ ಮಾಡಿದ್ವಿ. ಅವರು ಸ್ವಲ್ಪ ಕಾರಣಾಂತರದಿಂದ ಲೇಟಾಗಿ ಬರ್ತಾ ಇದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ಸೊ ಇದು ವಿಂಟರ್ ಒಲಿಂಪಿಯಾಡ್ ಅಂದ್ರೆ ನೀವು ನೋಡಿರ್ಬೋದು, ಸುಮಾರು ಜನ ಅಟೆಂಡ್ ಆಗಿದ್ದೀರಾ. ವಿಂಟರ್ ಅಲ್ಲಿ ನಮ್ಗೆ ಏನು ಮಾಡಕ್ಕೆ ವಿಂಟರಲ್ಲಿ ಏನು ಇದು ಮಾಡಕ್ಕೆ ಆಗ್ತಾ ಇರಲ್ಲ ಯೂಶಲಿ ಹೊರಗಡೆ ಆಟ ಆಡಕ್ಕೆ. ಅದಕ್ಕೋಸ್ಕರ ಒಳಗಡೆ ಆಟ ಆಡ್ತೀವಿ ಅಲ್ವಾ ತುಂಬಾ ಜನ. ಇವರು ಹೋಸ್ಟ್ ಎಲ್ಲ ನಮ್ಮ ಮೆಂಬರ್ ಆಗಿರೋದ್ರಿಂದ ಅವ್ರ ಮನೇಲಿ ಹೋಸ್ಟ್ ಮಾಡಿ ಬೇರೆಯವರು ಅಲ್ಲಿ ಅವ್ರ ಮನೆಗೆ ಬಂದ್ಬಿಟ್ಟು ದೇ ಮೀಟ್ ಲಾಟ್ ಆಫ್ ಅದರ್ ಪೀಪಲ್. ಅದೊಂಥರ ಅವ್ರಿಗೂ ಕೂಡ ಹೊಸದಿಗೆ ಸೋಷಿಯಲ್ ನೆಟ್ವರ್ಕ್ ಬೆಳೆಯುತ್ತೆ, ಮೇಕ್ ಮೋರ್ ಫ್ರೆಂಡ್ಸ್. ಆಮೇಲೆ ನಮಗೂ ಕೂಡ ಫನ್ ಆಗಿರುತ್ತೆ.
ದಿಸ್ ವೆರಿ ಗುಡ್ ಇನಿಷಿಯೇಟಿವ್. ಇಂತೆ ಪ್ರೆಸಿಡೆಂಟ್ಗಳು ಶುರು ಮಾಡಿದ್ರು, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದು ಒಂದು ಒಳ್ಳೆ ಇನಿಷಿಯೇಟಿವ್. ನೆಕ್ಸ್ಟ್ ಇಯರ್ ನಿಮ್ಗೆ ಏನಾದರೂ ಹೋಸ್ಟ್ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಇಯರ್ ಕಮಿಟಿ ಅವರಿಗೆ ಪ್ಲೀಸ್ ಅಪ್ರೋಚ್ ಮಾಡಿ. ಅದರಿಂದ ನಿಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ, ಹೊಸಬ್ರಿಗೂ ಕೂಡ ಅನುಕೂಲ ಆಗುತ್ತೆ. ಆನಂತರ ಶಿಶಿರ್ ಮತ್ತು ಅನಗ ಅವರು ಬಂದಿಲ್ಲ ಇವತ್ತು. ಅವರು ಕೂಡ ಅವ್ರ ಮನೆಯಲ್ಲಿ ಚೌಕವಾರ ಹೋಸ್ಟ್ ಮಾಡಿದ್ರು. ಅವರು ಇವತ್ತು ಕಾರಣದಿಂದ ಊರಲ್ಲಿಲ್ಲ ಅವರು. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆಚೆ ಕಡೆ ಎಲ್ಲರೂ ಗಣಪತಿಯ ಮಾಡಿದ್ರು ಮಕ್ಕಳು, ನೋಡಿದ್ರ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ? ಎಷ್ಟು ಐಡಿಯಾಸ್ ಇತ್ತು. ಗಣಪತಿನ ಹಾಗ್ವಾರ್ಟ್ಸ್ ಇಂದ ಕ್ಯಾಂಡಿ ಲ್ಯಾಂಡ್ಗೆ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ನಾನಿನ್ನು ಈ ಗಣೇಶ ಹಬ್ಬದಲ್ಲಿ ಒಂದ್ ಗಣಪತಿ ಮುಂದೆ ಡೆಕೋರೇಷನ್ಗೆ, ಇನ್ನೊಂದು ಗಣಪತಿ ಪೂಜೆಗೆ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ತರತರವಾದ ಅಲಂಕರಿಸಿದ ಎಷ್ಟು ಕಲರ್ಫುಲ್ ಆಗಿರೋ ಗಣಪತಿಗಳಿವು. ಸೊ ಆ ಎಲ್ಲ ಮಕ್ಕಳಿಗೂ ನಾವು ಭಾಗವಹಿಸೋದಕ್ಕೆ ಒಂದು ಬಹುಮಾನ ಕೊಟ್ಟಿದ್ದೀವಿ. ಆದರೆ ಅದರಲ್ಲಿ 2 ಕ್ಯಾಟಗರೀಸ್ ಇತ್ತು. ಆ 2 ಕ್ಯಾಟಗರೀಸ್ ಅಲ್ಲಿ ನಾವು 3 ಪ್ರೈಸಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಇವಾಗ ಗಣಪತಿ ಮಾಡಿದ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಮೊದಲನೇ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಎಲ್ಲ ಮಕ್ಕಳಿಗೂ. ಎವ್ರಿಬಡಿ ಡಿಸರ್ವ್ಸ್ ಇಟ್. ಸೊ ಚಿಕ್ಕ ಮಕ್ಕಳ ಕ್ಯಾಟಗರಿ 5 to 9 years ಪ್ರೈಸ್ ಅನೌನ್ಸ್ಮೆಂಟ್. ಈ ಪ್ರೈಸ್ ಅನೌನ್ಸ್ಮೆಂಟ್ ಮಾಡಲು ನಾವು ಅನಿಲ್ ಲಿಂಗಮ್ ಅವ್ರು ಕರಿತಾ ಇದ್ದೀವಿ. ಸೊ 3rd ಪ್ರೈಸ್ ಬಂದಿದ್ದು ಇದು 5 to 9 years ಕ್ಯಾಟಗರಿಲಿ ಶ್ರೀನಿಕಾ ಕುಪಾಸ್ ಶ್ರೀನಿಕಾ ಕುಪಾಸ್ 3rd ಪ್ರೈಸ್. ಇದ್ರೆ ಇಲ್ಲಿ ಸ್ಟೇಜ್ ಮೇಲೆ ಬಂದು ಪ್ಲೀಸ್. ಸೊ ಈ ಕಾರ್ಯಕ್ರಮನ ಜಡ್ಜ್ ಮಾಡಿದವರ ಎಲ್ಲ ಜಡ್ಜಸ್ನು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೀಲಾರಾವ್ ಅವರು, ಇನ್ನೊಂದು ಜಡ್ಜ್ ನೇತ್ರಾಲಿಂಗಮ್ ಅವರು, ಆಮೇಲೆ ಕೃಪಾ ಅವರು. ಫೈವ್ ಟು 9 ಕ್ಯಾಟಗರಿ 2nd ಪ್ರೈಸ್ ತಗೊಂಡವರು ಅಗಸ್ತ್ಯ ಅಣಜಿ. ಅಗಸ್ತ್ಯ ಫಸ್ಟ್ ಪ್ರೈಸ್ 5 to 9 ಕ್ಯಾಟಗರಿ ಶ್ರಿಯಾ ಕುಮಾರ್. ಇನ್ನೊಂದು ಬಾರಿ ಜೋರಾಗಿ ಚಪ್ಪಾಳೆ. ಈಗ ನೆಕ್ಸ್ಟ್ ಕ್ಯಾಟಗರಿ ಸ್ವಲ್ಪ ದೊಡ್ಡ ಮಕ್ಕಳದಿತ್ತು, 9 to 14 years ಏಜ್ ಗ್ರೂಪು. ಅದರಲ್ಲಿ 3rd ಪ್ರೈಸ್ ಬಂದು ಆನ್ಯಾ ಕೋಡಿಕಲ್. ಆನ್ಯಾ ಓಕೆ, ಅಗಸ್ತ್ಯ ಬರ್ತಾ ಇದ್ದಾರೆ. ಅಂಡ್ ಆನ್ಯಾ. ಓಕೆ, 2nd ಪ್ರೈಸ್ ಆರ್ ಸೆಟಿ. ಅಂಡ್ 1st ಪ್ರೈಸ್ ಬಂದು ಸಮರ್ಥ್ ಕುಮಾರ್. ಮತ್ತೊಂದು ಬಾರಿ ಎಲ್ಲ ಮಕ್ಕಳಿಗೂ ಜೋರಾಗಿ ಚಪ್ಪಾಳೆ. ಅನಿಲ್ ಮತ್ತು ನೇತ್ರಾ ಅವರಿಗೆ ಥ್ಯಾಂಕ್ ಯು ಬಂದದಕ್ಕೆ. ಅವರು ಒಂದು ಸಣ್ಣದ ಏನೋ ಹೇಳ್ಬೇಕಂತ ಎಲ್ಲರಿಗೂ, ಅವ್ರಿಗೆ ಮೈಕೊಟ್ಟು. ನಮ್ಮನ್ನೆಲ್ಲ ಕೂರಿಸಿರೋದು ಇಲ್ಲಿ ಗಣೇಶ. ಇದಕ್ಕೂ ಮುಂಚೆ ಸ್ವಲ್ಪ ಟೆನ್ಷನ್ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದೆ ನಮ್ಮ ಸ್ಟೇಜ್ ಮೇಲೆ, ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಈಗ. ಸೊ ನಮ್ಮನ್ನೆಲ್ಲ ಕೂರಿಸಿರೋದು ಗಣೇಶ್ ಮಹಾರಾಜ್ಗೆ ಒಂದು ಪುಟ್ಟ ಜೈ ಹೇಳೋಣ ಅಂತ ಅಷ್ಟೇ ನನ್ನ ಆಸೆ. ನಾನು ಹೇಳ್ತೀನಿ, ನೀವೆಲ್ಲರೂ ಜೈ ಅಂತ ಹೇಳ್ಬೇಕು ಗಣೇಶ್ ಮಹಾರಾಜ್ಗೆ. ಗಣೇಶ್ ಮಹಾರಾಜ್ ಕಿ, ಗಣೇಶ್ ಮಹಾರಾಜ್ ಕಿ, ಗಣೇಶ್ ಮಹಾರಾಜ್ ಕಿ. ಥ್ಯಾಂಕ್ ಯು, ಧನ್ಯವಾದ once again. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜಡ್ಜ್ ಅವರೇನೋ ಒಂದು ವಿಷಯ ಹೇಳ್ಬೇಕಂತ ಇದ್ದಾರೆ.
ಕಷ್ಟ ಆಯ್ತು ಸೆಲೆಕ್ಟ್ ಮಾಡೋದು. ಎಲ್ಲ ಬರೆದ್ಮೇಲೆ ತಿದ್ಬೇಕು ನಂಬರ್ಸು ಅಂತ ಹಂಗೆ ಅನ್ನಿಸ್ತಾ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ವತ್ಸಲಾ. ಈಗ ನಾನು ನೆಕ್ಸ್ಟ್ ಅಶೋಕ್ ಅವ್ರನ್ನ ಕರಿತೀನಿ. ಅವರು ನಮ್ಮ ನೆಕ್ಸ್ಟ್ ಸ್ಪಾನ್ಸರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ಸ್ಟೇಜ್ ಮೇಲೆ ಬರ್ತಾ ಇದ್ದೇನೆ. ನಮ್ಮ ಬಿಸ್ನೆಸ್ ಸ್ಪಾನ್ಸರ್ ಒಬ್ಬರು ಇದ್ದಾರೆ. ಈಸ್ ಆಲ್ಸೋ ಸ್ಪೋರ್ಟ್ಸ್ ಸ್ಪಾನ್ಸರ್ ನಮ್ಮ ವಿಕೆಗೆ. ಅವರು ರಘು ಬರ್ತೂರ್ ಅಂತ. ದೇ ಹ್ಯಾವ್ ಎ ಪ್ಲೇ ಆ್ಯಂಡ್ ಡ್ರೈವ್ ಲೊಕೇಶನ್. ಅವರು ಅವ್ರನ್ನ ಸ್ಟೇಜ್ಗೆ ಬರ್ತಾರೆ. ತುಂಬ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಘು ಬರ್ತೂರ್ ಅಂತ. ಸೊ ಇಲ್ಲಿ ವಿಕೆಕೆ ಅಸೋಸಿಯೇಷನ್ ಅಂತ ಆಲ್ಮೋಸ್ಟ್ 10 ವರ್ಷದ ಮೇಲೆ ನಾವು ಒಟ್ಟಿಗೆ ಕೊಲಾಬ್ರೇಟ್ ಮಾಡ್ತಾ ಇದ್ವಿ. ಶಾಂಬರ್ಗ್ ಲೊಕೇಶನ್ ಮೊದಲು ಇದ್ದಾಗ ಒಂದು ಅಲ್ಲಿ ಕೊಲಾಬ್ರೇಟ್ ಮಾಡ್ತಾ ಇದ್ವಿ. ಕಾರಣಾಂತರದಿಂದ ಶಾಂಬರ್ಗ್ ಕ್ಲೋಸ್ ಆಗಿತ್ತು. ನೇಪರ್ವಿಲ್ ಲೊಕೇಶನ್ಗೆ ಆ್ಯಕ್ಟಿವ್ ಆಗಿದೆ 1 ವರ್ಷ ಆಯ್ತು. ಈಗ ನಿಮ್ಮೆಲ್ಲರ ಸಪೋರ್ಟಿಂದ ಮತ್ತು ಕಾನ್ಸ್ಟೆಂಟ್ ಕ್ವಶನ್ಸ್ ಯಾವಾಗ ಶಾಂಬರ್ಗ್ ಹೋಗೋದಾಗಿದೆ ಅಂತ ಮುಂದಿನ ಗುರುವಾರ ಸೆಪ್ಟೆಂಬರ್ 26 ಸಂಜೆ ಮಧ್ಯಾಹ್ನ 2 ಗಂಟೆಗೆ ಲೊಕೇಶನ್ ಓಪನ್ ಆಗುತ್ತೆ. ಎಲ್ಲರೂ ಬನ್ನಿ, ಸಹಕರಿಸಿ. ಸೊ ಇದಾದಮೇಲೆ ಇನ್ನೊಂದು ಲೊಕೇಶನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರ ಸಪೋರ್ಟು ತುಂಬ ಬೇಕು. ಸೊ ಬಂದು ಆ್ಯಕ್ಟಿವ್ ಆಗಿ ಎಂಗೇಜ್ ಆಗಿ ಸ್ಪೋರ್ಟ್ಸಲ್ಲಿ. ನೇಬರ್ವಿಲ್ ಲೊಕೇಶನ್ ಆಗದೆ 1 ವರ್ಷ ಆಯ್ತು ಈಗ. ಸೊ ಆಲ್ಮೋಸ್ಟ್ 50,000 ಚೆಕ್-ಇನ್ಸ್ ಮಾಡಿದ್ದೀವಿ 1 ವರ್ಷದಲ್ಲಿ. ಒಂದು 8,000 ಜನ ಬಂದು ರಿಜಿಸ್ಟರ್ ಮಾಡಿ ಒಂದ್ಸತಿ ಆಟ ಆಡಿ ಎಲ್ಲ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಅದೊಂದು ಕಮ್ಯುನಿಟಿಲಿ ಒಂದು ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್. ಯಾಕೆಂದರೆ ಅಷ್ಟು ಜನ ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಹೇಗೆ ಅನ್ನೋದೊಂದು ಕ್ವಶನಿಗೆ ಅದೊಂದು ಒಳ್ಳೆ ಆನ್ಸರ್ ಆಗಿದೆ. ಸೊ ಅಲ್ಲಿ 20 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ. ನಮ್ಮ ಹತ್ರ ಒಲಿಂಪಿಕ್ ಕೋಚಸ್ ಎಲ್ಲ ಹೈರ್ ಮಾಡಿದ್ದೀವಿ. ಸೊ ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ನನ್ನ ಕೋಚ್ ಈ ಸತಿ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಟ್ರೈನ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅದು ನಮ್ಮ ಮತ್ತೆ ಹೆಮ್ಮೆ. ನೇಪರ್ವಿಲಲ್ಲಿ ಇಂಥ ಒಂದು ಒಳ್ಳೆ ಕೋಚ್ ಮಾಡಿದ್ದಾರೆ ನಮಗೆ. ಸೊ ಪಿಕಲ್ ಬಾಲ್ ಟೂರ್ನಮೆಂಟ್ಸ್ ಎಲ್ಲ ನಡೀತಾ ಇದೆ. ಸೊ ಮುಂದಿನ ವರ್ಷ ವಿಂಟರ್ ಹೋಗಿ ಅದು ಮತ್ತೆ ಪಿಕಲ್ ಬಾಲ್ ವಾಲಿಬಾಲ್ ಆರ್ಗನೈಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಎಲ್ಲರಿಗೂ ಸಹಕರಿಸಿ ಶಾಂಬರ್ಗ್ನ ಒಂದು ದೊಡ್ಡ ಸಕ್ಸಸ್ ಮಾಡಿ. ಸೊ ಇವ್ರದ್ದು ಲೊಕೇಶನ್ ಅದೇ ಇವ್ರು ಹೇಳಿದಾಗೆ ಪ್ಲೇ ಆ್ಯಂಡ್ ಡ್ರೈವ್ ಅಂತ. ಇಲ್ಲಿ ನಮ್ಮ ವಿಕೆಗೆ ಸ್ಪೋರ್ಟ್ಸ್ 2 ಮಾಡಿದ್ವಿ. ಒಂದು ಪಿಕಲ್ ಬಾಲ್ ಅಂತ ಈ ಸಲ ಹೊಸದಾಗಿ ಮಾಡಿದ್ವಿ. ಒಂದು ಪಿಕಲ್ ಬಾಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ವಾಲಿಬಾಲ್ ಕೂಡ ಅಲ್ಲೇ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿದೆ ಲೊಕೇಶನ್ ಅವ್ರದ್ದು. ನಮ್ಮವರೇ ಸಪೋರ್ಟ್ ಮಾಡಿ. ನನ್ನ ಮಗ ಹೈಸ್ಕೂಲ್ ಹೋಗ್ತಾರೆ. he always goes to play and try to play volleyball with his friends. So let's try to support our own community folks. Thank you. ಅಶೋಕ್ ಹಾಗೂ ಪ್ರಭು ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಗಣೇಶ ಚತುರ್ಥಿಯ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇರುವಾಗ ಗಣೇಶ ವಂದನೆ ಇಲ್ಲದೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಒಂದು ವಿಶೇಷವಾದ ತಂಡ ಇಲ್ಲಿ ಬಂದಿದೆ. ಆ ತಂಡದ ಬಗ್ಗೆ ಕಾರ್ಯಕ್ರಮ ಮುಗಿದ ಮೇಲೆ ಹೇಳ್ತೇನೆ. ಏನಕ್ಕೆಂದರೆ ಅಷ್ಟು ವಿಶೇಷವಾಗಿ ಅವರು ಕಾರ್ಯಕ್ರಮವನ್ನು ತಯಾರು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಒಂದು ಪುರಂದರದಾಸರ ಕೃತಿಯಿಂದ ಶುರುವಾಗುತ್ತೆ. ದೇವರ ನಾಮದಿಂದ ಶುರುವಾಗುವಂಥ ಒಂದು ಈ ಕಾರ್ಯಕ್ರಮ ಆ ಸ್ವರಾವಳಿಗಳಿಂದ ಆರಂಭವಾಗಿ 12 ಗಣೇಶನ ನಾಮಾವಳಿಯ ಜೊತೆಗಳಿಂದ ಮುಕ್ತಾಯಗೊಳ್ಳುತ್ತೆ. ಅದರ ಮಧ್ಯದಲ್ಲಿ ಒಂದು ನೃತ್ಯ ರೂಪಕವನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಗಣೇಶ ಈಶ್ವರನ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ಹೇಗೆ ಸ್ಥಾಪನೆ ಆಗೋದಕ್ಕೆ ಸಹಾಯ ಹೇಗೆ ಮಾಡ್ದ ಅನ್ನುವಂಥ ಒಂದು ಕಥೆಯನ್ನು ನೃತ್ಯ ರೂಪಕದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಬನ್ನಿ ನೋಡೋಣ ಈ ಒಂದು ಕಾರ್ಯಕ್ರಮ. No, are you 5,000?
ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳ್ತಾರಲ್ಲ, ಮತ್ತು ಒಂದು ವಿಷಯ ಸ್ಪಷ್ಟ, ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಯ ಪ್ರಪಂಚದ ಫ್ಲಾಗ್ ಬೇರರ್ಸ್ ಅವರ ಬಾವುಟವನ್ನು ಅಮೆರಿಕದಲ್ಲಿ ಎತ್ತಿ ಹಿಡಿತಾರೆ ಅಂತ ಹೇಳಿ ಆದರೆ ಈ ಮಕ್ಕಳನ್ನು ನೋಡಬೇಕಾಗ್ತದೆ. ಅದ್ಭುತವಾಗಿ ಗೋಕರ್ಣದ ಕಥೆಯನ್ನು ನಮಗೆಲ್ಲ ತೋರಿಸಿಕೊಟ್ಟ ಈ ಯುವ ಕಲಾವಿದರಿಗೆ ಹಾರ್ದಿಕ ಧನ್ಯವಾದಗಳು. ಎಲ್ಲರೂ ಈ ಇಬ್ರು ಚಿಕ್ಕ ಸಣ್ಣ ಫ್ರೇಮಿನ ದೊಡ್ಡ ಕಲಾವಿದರು ಅವರು. ಆಕ್ಚುಲಿ ಈ ಇಬ್ರು ಕಲಾವಿದರು ಎದುರುಗಡೆ ನಾಟ್ಯದಲ್ಲಿ ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಹಿಂದುಗಡೆಯಿಂದ ಅದಕ್ಕೆ ಹಾಡಿನ ಅದರ ಸಂಗೀತದ ಸಾಥ್ ನೀಡಿದ 3 ಮಕ್ಕಳು ಕೂಡ ಇಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಣೇಶನಾಗಿ ಬಂದದ್ದು ಅಭಿರಾಮ ಆಚಾರ್ಯ, ಅದಿತಿ ಆಚಾರ್ಯ ರಾವಣನಾಗಿ. ಇವರಿಗೆ ಇಷ್ಟೇ ಸಶಕ್ತವಾಗಿ ಅಂದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಹಿಂದುಗಡೆಯಿಂದ ಸಪೋರ್ಟ್ ಮಾಡಿ ನಾವು ನಿಜವಾಗಿ ನೋಡಿದ್ರೆ ಈ ಮಕ್ಕಳು ಹಿಂದುಗಡೆಯಿಂದ ಹಾಡುವುದನ್ನು ನಿಮಗೆ ತೋರಿಸದೆ ಹೋಗಿದ್ದಿದ್ರೆ ನೀವು ಬಹುಶಃ ಬೆಂಗಳೂರಲ್ಲಿ ಬಂದು ಯಾರು ಆರ್ಟಿಸ್ಟ್ ಅಂತ ಖಂಡಿತ ತಿಳ್ಕೊಳ್ಬೇಕು. ಅಷ್ಟು ಕ್ಲಾರಿಟಿ ಮತ್ತು ಅಷ್ಟು ಕ್ವಾಲಿಟಿಯನ್ನು ಹಾಡ್ತಾರೆ. ಸೊ ಸತ್ಯಂ ನಮ್ಮ ಯುವ ತಾರೆ ಸಂಗೀತದಲ್ಲಿ ಸತ್ಯಂ ಗಜೆ ಮತ್ತೆ ದಿಯಾ ರಾವ್ ಫ್ಲೂಟ್, ಶಿವ ಸೋಮರ್ ಅಂಡ್ ಸೋಹಂ ಬಗ್ಗೆ ನಾನು ಎಷ್ಟು ಕಡಿಮೆ ಹೇಳಿದ್ರು ಅಷ್ಟೇ, ಎಷ್ಟು ಹೆಚ್ಚು ಹೇಳಿದ್ರು ಅಷ್ಟೇ ಕಡಿಮೆ. ಯಾಕೆಂತ ಹೇಳಿದ್ರೆ ಸೋಹಂ ನಮ್ಮ ಈ ಕನ್ನಡ ಕೂಡದ ಸುತ್ತಮುತ್ತ ಅಥವಾ ಇಲ್ಲಿ ಕನ್ನಡ ಇಲ್ಲಿ ಪ್ರೋಗ್ರಾಮ್ ಆಗ್ತದೆ, ಮೃದಂಗದಲ್ಲಿ ಅವನು ಕೊಡುವಷ್ಟು ಸಾಥ್ ಬೇರೆ ಅದ್ಭುತವಾಗಿರ್ತದೆ. ಬಹುಮುಖ ಪ್ರತಿಭೆ ಕಂಜೀರ ಅವನು ಆಗ ಪ್ರೊಫೆಷನ್ ನೋಡಿದ್ರು, ಡೋಲಕ್ ತಬಲ ಯಾವುದು ಬೇಕು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಮಕ್ಕಳ ಬಗ್ಗೆ ಹೇಳಿದ್ರೆ ಸಾಕಾಗೋದಿಲ್ಲ. ಒಂದು ವಿಷಯ ಹೇಳಿದ್ರೆ ಈ ಕಾರ್ಯಕ್ರಮ 5 ನಿಮಿಷದಿರ್ಬೋದು, ಬಟ್ ಅದಕ್ಕಿಂತ ಬಹಳಷ್ಟು ಪರಿಶ್ರಮ ಇದೆ. ನಿಜವಾಗಿ ನೋಡಿದ್ರೆ ವರ್ಷಗಟ್ಟಲೆ ಪರಿಶ್ರಮ ಇದೆ. ಅದರಲ್ಲಿ ಈಗ ಅದಿತಿ ಆಚಾರ್ಯ ಅವಳು ಹೈಸ್ಕೂಲಿಗೆ ಹೋಗುವ ಸ್ಟೂಡೆಂಟ್, ಅವಳ ಕೆಲಸ ಬಿದ್ದಿದ್ರಲ್ಲ, ಮೊನ್ನೆ ಲಾಸ್ಟ್ ಇಯರ್ ಅಷ್ಟೇ 6 ಐಟಮ್ ಮಾಡಿ ಪ್ರಸ್ತುತಪಡಿಸಿದ್ರು ಬಹಳ ಅದ್ಭುತವಾಗಿ. ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸೋದಕ್ಕೆ ಇಬ್ರು, ಒಂದು ವಿದುಷಿ ಆಶಾ ಅಡಿಗ ಆಚಾರ್ಯ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೆ ಹಿಂದೆ ನಟವಾಂಗದಲ್ಲಿ ಕೂಡ ಅವರು ಇವತ್ತು ಸಾಥ್ ನೀಡಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಮುರಳೀಧರ್ ಗಜೆ ಅವರು ಕೂಡ, ಅವರು ಕಾಣಿಸ್ತಾ ಇಲ್ಲ ಇಲ್ಲಿ, ಆದ್ರೆ ಕೂಡ ಅವರು ಕೂಡ ಇವರ ಹಿಂದೆ ಇದ್ದು ತುಂಬಾ. ಆಮೇಲೆ ದಿಯಾ ಅವರ ಅರ್ಚನಾ ರಾವ್ ಅವರು ಕೂಡ. ಹೀಗೆ 3 ಜನ ಇದನ್ನ ಆಶಾ ಅಡಿಗ ಅವರು ಕೋರಿಯೋಗ್ರಫಿ ಮಾಡಿದ್ದಾರೆ, ಅವರು 3 ಜನ ಕೂಡ ಸೇರಿ ಕೋಆರ್ಡಿನೇಟ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ನಿಮಗೆಲ್ಲ. ಹಾಗೆ ಶ್ರೀನಿವಾಸ ಆಚಾರ್ಯ ಕೂಡ ಇವರ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಆಲ್, ಅಮೇಸಿಂಗ್ ಜಾಬ್. ಥ್ಯಾಂಕ್ ಯು ಆಚಾರ್ಯ ತುಂಬ ಇವಾಗ ನಮ್ಮ ಸ್ಪಾನ್ಸರ್ ಇಂಟ್ರಡಕ್ಷನ್, ಅದಕ್ಕೆ ಅಶೋಕ್ ಅವರು ವೇದಿಕೆಯಲ್ಲಿ ಬರಬೇಕು ಅಂತ ವಿನಂತಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ವಿದ್ಯಾರಣ್ಯ ಕನ್ನಡ ಕೂಟಕ್ಕೆ ಇನ್ನೊಬ್ಬರು ಬಿಸ್ನೆಸ್ ಸ್ಪಾನ್ಸರ್ ಇದ್ದಾರೆ. ಅವ್ರ ಹೆಸರು ಕೂಡ ಅಶೋಕ್ ಲಕ್ಷ್ಮಣನ್ ಅಂತ. ನೀವು ಅವ್ರನ್ನ ತುಂಬ ಕೇಳಿರ್ಬೋದು. ಅವರು ತುಂಬ ವರ್ಷದಿಂದ ನಮ್ಮ ವಿಕೆಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವ್ರನ್ನ ಸ್ಟೇಜಿಗೆ ಬರಮಾಡ್ಕೊಳ್ತಾ ಇದ್ದೇನೆ. ಇವರು ಅಶೋಕ್ ಲಕ್ಷ್ಮಣನ್ ಅಂತೇಳಿ, ಇವರು ತುಂಬ ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಳಿದಾಗೆ ಇವರು ರಿಯಲ್ ಎಸ್ಟೇಟ್ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಮೊನ್ನೆ ನೀವೆಲ್ಲ ಕೇಳಿರ್ಬೋದು, ಫೆಡರಲ್ ರಿಸರ್ವ್ ಅವರು 10% ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈಗ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ವಿ ವಾಂಟ್ ಟು ಗಿವ್ ಹಿಮ್ ಸಮ್ ಮೋರ್ ಬಿಸ್ನೆಸ್. ಐ ವಿಲ್ ಲೆಟ್ ಯು ಟಾಕ್ ಅಬೌಟ್ ಇಟ್. Thank you, Ashokji. Good evening, everyone, and happy Ganesh Chaturthi to all of you. Thank you for this opportunity. First, I want to thank you. This is my 20th year anniversary of Professional Mortgage Solutions. Many of you have supported me for the past 20 years. I'm very honored. Also, right timing. The Fed cut yesterday, a couple of days ago.
Anybody who has more than 5.625 for a primary home, you can do refinance with no cost. Also, we have extended our services to now Tennessee, Florida, and Texas. So if you have any friends or yourself moving, please approach me. Thank you again for the opportunity. Thank you. Thank you for sponsoring BKK, Ashok. ನನ್ನ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನನಗೆ ಸ್ಪಾನ್ಸರ್ಶಿಪ್ ಅವ್ರ ಸ್ಪಾನ್ಸರ್ಶಿಪ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಅಶೋಕ್ ಲಕ್ಷ್ಮಣ್ ಅವರೇ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಫಂಟರ್ಟೈನರ್ಸ್ ತಂಡದಿಂದ. ಫಂಟರ್ಟೈನರ್ಸ್ ಹೆಸರೇ ಎಷ್ಟು ಅದ್ಭುತವಾಗಿದೆ. ಅವರು ಅವ್ರ ಡ್ಯಾನ್ಸ್ ಫನ್ನಿ ಆಗಿರುತ್ತೋ ಅಥವಾ ಎಂಟರ್ಟೈನಿಂಗ್ ಆಗಿರುತ್ತೋ ನೋಡೋಣ ಬನ್ನಿ. ಸ್ಟೇಜ್ ತುಂಬ ಚೆನ್ನಾಗಿದೆ. What's going on? ಹೇಳೋ ಕನ್ನಡ ಮಾತಾಡಪ್ಪ. ಅದೆಲ್ಲ ಇರ್ಲಿ, ನಿನ್ಗೆ ಒಂದು ಗಣೇಶ ಹಾಡ್ ಗೊತ್ತಾ? ನನಗೆ ಯಾವುದು ಗೊತ್ತಿಲ್ಲ ಮಗ. ನಿನ್ ಗೊತ್ತಾ? ಇಲ್ಲ, ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡ್ಸು ಡ್ಯಾನ್ಸ್ ಮಾಡ್ತಿದ್ದಾರೆ. ಬಾ ನೋಡೋಣ.
ಏನು ಕೋಆರ್ಡಿನೇಷನ್ ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ರು. ಸೊ ಈ ಕಾರ್ಯಕ್ರಮದ ಕೋರಿಯೋಗ್ರಫಿ ಮಾಡಿದವರು ಶ್ವೇತಾ ಚಿನಾರಿ, ಈ ಕೋಆರ್ಡಿನೇಟರ್ ರಶ್ಮಿ ರವಿ. ಈಗ ಪಾರ್ಟಿಸಿಪೆಂಟ್ ಹೆಸರುಗಳು: ಶ್ರೇಯಾ ಕುಮಾರ್, ಸಮರ್ ಕುಮಾರ್, ನಿಕ್ಷಯ್ ಭಟ್, ಮೈನಾ ಹೆಗಡೆ, ಮಿಲಿನ್ ವಾರಣಾಸಿ, ಆಯುಷ್ ಶೆಟ್ಟಿ, ಅರ್ತ್ ಶೆಟ್ಟಿ, ಅಗತ್ಯ ಅಣಜಿ, ಆದಿತ್ಯ ಶಾಸ್ತ್ರಿ. ಮತ್ತೊಮ್ಮೆ ಜೋರದ ಚಪ್ಪಾಳೆ ಮಕ್ಕಳಿಗೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಇನ್ನೊಂದು ಸ್ಪಾನ್ಸರ್ಗೆ ಒಂದು ಧನ್ಯವಾದ ಹೇಳೋಣ. ಇದನ್ನು ನಾನು ಅಮೃತ್ ಅವ್ರನ್ನ ಕರಿತೀನಿ ಟು ಇಂಟ್ರೊಡ್ಯೂಸ್ ದ ನೆಕ್ಸ್ಟ್ ಸ್ಪಾನ್ಸರ್. ಅಮೃತ್ ಅವರೇ ಇದ್ದೀರಾ ಇಲ್ಲೇ? ಸೊ ಅಮೃತ ಅವ್ರನ್ನ ಕರ್ಕೊಂಡ್ಬರುವಷ್ಟರಲ್ಲಿ ಮುಂದಿನ ಕಾರ್ಯಕ್ರಮ ಏನು ಅಂತ ನೋಡೋಣ. ಎಸ್, ನೋಡೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಒಂದು ಸ್ವರಾಂಜಲಿಯನ್ನು ನಡೆಸ್ಕೊಡ್ತಾ ಇದ್ವಿ. ಜಾನಪದ ಸ್ವರಾಂಜಲಿ ಗುಂಪು ಅವರು ಈ ಹಾಡನ್ನು ನಮ್ಮ ಅಮೆರಿಕದಲ್ಲಿ ನಡೆಯುವ ಅಕ್ಕ ಕಾರ್ಯಕ್ರಮದಲ್ಲಿ ಹಾಡಿದರಂತೆ. ನಾವೆಲ್ಲ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಬಟ್ ಅವ್ರಿಗೆ ಹಾಡೋದ್ರಿಂದ ನಾವೆಲ್ಲ ಕೇಳೋಣ ಬನ್ನಿ. ಏನು ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಒಟ್ಟಾಗಿ ಸೇರಿ ರಿಚ್ಮಂಡ್ ವರ್ಜಿನಿಯಾ ಅಲ್ಲಿ ನಡೆದ ಅಕ್ಕ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಹಾಡಿದ್ದಾರೆ. ಅದಕ್ಕೆ ಟೈಮ್ ಆಗ್ತಿರ್ಬೇಕಲ್ವಾ ಪರ್ದೆ ತೆಗಿಯಕ್ಕೆ, ಮೈಕ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಿರ್ಬೇಕೆಲ್ಲ. ಚಿಕ್ಕ ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ ಇದ್ದಾರೆ ಅಂತಲ್ವಾ ಅವ್ರು. ಸೊ ಸ್ವಲ್ಪ 2 ನಿಮಿಷ ತಾಳ್ಮೆಯಿಂದ ಕಾಯೋಣ, ಪರ್ದೆ ತೆಗಿತಾರೆ. ಿ
ಧನ್ಯವಾದಗಳು. ಇಷ್ಟು ದೊಡ್ಡ ತಂಡ ಇದು, ವಾ ಎಷ್ಟು ಚೆನ್ನಾಗಿ ಹೇಳಿದ್ರು. ಇದಕ್ಕೆ ಕೋಆರ್ಡಿನೇಷನ್ ಮಾಡಿರೋರು ಸುಪ್ರಿಯಾ ರಾವ್. ಇದರ ಪಾರ್ಟಿಸಿಪೆಂಟ್ಸ್ ಬಂದು ಮೊದಲನೇದಾಗಿ ಅನೀಶ್ ರಾಘವ್ ಗೌಡ, ಅನಿತಾ ಹುಗಾರ್, ಅನಿತಾ ರಾವ್, ಅರುಣ್ ರಾವ್, ಇಂದುಶ್ರೀ ಸಾತ್ವಿಕ್, ಮೀನಾಕ್ಷಿ ವಿರೂಪಣ್ಣನವರ್, ಮೋಹನ್ ಗೌಡ, ನಂದೀಶ್ ಧನಂಜಯ, ಪೂರ್ಣಿಮಾ ಜಕ್ಕ, ಪ್ರಮೋದ್ ಚಿಕ್ಕಪ್ಪಯ್ಯ, ರಾಜೇಂದ್ರ ಹೂಗಾರ, ರಮೇಶ್ ಟೀಕಾ, ಶ್ರೀಶಾ ಜಯಸೀತಾರಾಮ್, ಶ್ರೀಶೈಲ ವಿರೂಪಣ್ಣನವರ್, ಸೌಜನ್ಯ ನಾರಾಯಣ, ಸುಪ್ರಿಯಾ ರಾವ್, ಸುವರ್ಣ ಹೂಗಾರ, ವೆಂಕಟೇಶ್ ಚಕ್ಕ, ವಿಷ್ಣು ಪ್ರಣವ್ ಗೌಡ. ನಳಿನಿ ರಾವ್. ಧನ್ಯವಾದಗಳು. ಈಗ ನಮಗೆ ಮುಂದಿನ ಸ್ಪಾನ್ಸರ್ ಬಗ್ಗೆ ಹೇಳಲು ಅಮೃತರನ್ನ ಬರಕ್ಕೆ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಮೃತ್ ಮತ್ತು ನಾನು ಈಗ ಭುವನ ನಾಯರ್ ಅವರನ್ನ ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭುವನ ನಾಯರ್ ಅವರು ನಮ್ಮ ಬನ್ನಿ ಮೇಡಮ್ ಕನ್ನಡ ಸಂಘಕ್ಕೆ ಬಹಳ ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ನೇಪರ್ವೆಲ್ ಅರೋರಾ ಈ ಏರಿಯಾದಲ್ಲಿ ಇರೋದು, ಬಟ್ ಎಂಟೈರ್ ಶಿಕಾಗೋ ಲ್ಯಾಂಡ್ಗೆ ಓಡಾಡಿ ಯಾವಾಗ ಕಾರಣದಲ್ಲೇ ಇರ್ತಾರೆ ಅವರು ಓಡಾಡಿ ನಿಮ್ಮ ರಿಯಲ್ ಎಸ್ಟೇಟ್ ರಿಲೇಟೆಡ್ ಏನೇ ಹೆಲ್ಪ್ ಸಹಾಯ ಬೇಕಿದ್ರೆ ಇವರು ಮಾಡಿಸ್ಕೊಡ್ತಾರೆ. ಬೇಡನ್ ವಾರ್ನರ್ ನೇಪರ್ ವಿಲೇಜ್ ಅಲ್ಲಿ ಅವರ ಆಫೀಸು. ನನಗೆ ಸಕ್ರಿಯವಾಗಿ ಹೆಲ್ಪ್ ಮಾಡಿದ್ದಾರೆ ಒಂದೆರಡು ಸಲ. VKK ಸಮೂಹದಲ್ಲಿ ಇಲ್ಲಿ ನಮ್ಮ ಮೆಂಬರ್ಸ್ಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಮೇಡಮ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ನಾನು ಒಂದೆರಡು ಇವರ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಿಂತಿದ್ದೀನಿ. ಮೇಡಮ್ ಫಸ್ಟ್ ಆಫ್ ಆಲ್ ನಿಮ್ಮದು ಊರು ಯಾವುದು ಮೇಡಮ್? ಬೆಂಗಳೂರು. ನೇಪರ್ ವಿಲ್ಲೆ ಏರಿಯಾದಲ್ಲಿ ಇಲ್ಲಿ ಈ ಕೆಲಸ ಮಾಡ್ತಾ ಎಷ್ಟು ವರ್ಷಗಳಾಯಿತು? ನಾನು 12 ವರ್ಷದಿಂದ ಇಲ್ಲಿ ರಿಯಲ್ ಎಸ್ಟೇಟ್ 12 ವರ್ಷದಿಂದ ನಾನು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ಸೆಲ್ಲಿಂಗ್ ಇನ್ವೆಸ್ಟ್ಮೆಂಟು ನಾನು ನಮ್ಮ ಅಮೃತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್ ಬೀನ್ ಮೈ ಲಾಯಲ್ ಕ್ಲೈಂಟ್ ಅಂಡ್ ಕಸ್ಟಮರ್. ಥ್ಯಾಂಕ್ ಯು. ನಾನು ಇದೀಗ ಒಂದು ಮೊನ್ನೆ ಮನೆ ನೋಡಲಿಕ್ಕೆ ಹೋಗಬೇಕಿತ್ತು. ಮನೆಯಲ್ಲಿ ನನಗೆಲ್ಲ ಚೆನ್ನಾಗಿ ಕಾಣಿಸ್ತು, ಬಟ್ ಮೇಡಮ್ ಅವರು ಅಲ್ಲಿ ಪೇಂಟ್ ಸರಿ ಇಲ್ಲ, ಪೇಂಟ್ ಮಾಡಿಸ್ಬೇಕು, ಇಲ್ಲಿ ಚಿಲ್ಕ ಸರಿ ಇಲ್ಲ, ಚಿಲ್ಕ ತೆಗಿಬೇಕು. ಹೀಗೆ ಒಂದು ಮನೆ ನೋಡಬೇಕಾದ್ರೆ ಹಲವಾರು ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೆ ಎಲ್ಲದವರು ಹೇಳಿಕೊಡ್ತಾರೆ. ಅದು ತುಂಬ ಅನುಕೂಲ. ಆ್ಯಂಡ್ ಆನ್ ಟಾಪ್ ಆಫ್ ದಿಸ್ ಮಿಲಿಟರಿ ಮಾಮ್ ಕೂಡ. ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ನನ್ನ ಮಗ ದೀಪೋ ವ್ಯಾಲಿ ಹೈಸ್ಕೂಲಲ್ಲಿ ಅದು ಗ್ರ್ಯಾಜುಯೇಟ್ ಆದಮೇಲೆ ಏರ್ಫೋರ್ಸ್ ಅಕಾಡೆಮಿಗೆ ಹೋಗಿ ಅಲ್ಲಿಂದ ಅವರು ಗ್ರ್ಯಾಜುಯೇಟ್ ಆದಮೇಲೆ ಕ್ರಾಸ್ ಕಮಿಷನ್ ಇದ್ದು ನೇವಿ. ಈಗ ಅವನು ನೇವಿಯಲ್ಲಿ ಫೈಟರ್ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇಟ್ ಈಸ್ ಅ ಪ್ರೌಡ್ ಇವರ ಇಷ್ಟೇ ಅಲ್ಲದೆ ನಮ್ಮ VKK ಚಾರಿಟಬಲ್ ಕಮಿಟಿನಲ್ಲಿ ಕೂಡ ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಮೇಡಮ್ ಅದರಲ್ಲಿ ನಿಮ್ಮ ರೋಲು ನೆಕ್ಸ್ಟ್ ಇವೆಂಟ್ ಏನಿದೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ನನ್ನ ಬ್ಯಾಕ್ಗ್ರೌಂಡು ಸೋಷಿಯಲ್ ವರ್ಕರ್ ಆಗಿದ್ದೆ. ನಾನು 15 ವರ್ಷ ಸೋಷಿಯಲ್ ವರ್ಕರು ಕ್ಯಾನಡಾ ಮತ್ತು US ಅಲ್ಲಿ. ಐ ಆಮ್ ವೆರಿ ಪ್ಯಾಷನೇಟ್ ಟು ಹೆಲ್ಪ್ ಪೀಪಲ್. ನನಗೆ ನಾನು ಕ್ಯಾನಡಾದಲ್ಲಿ ಇರಬೇಕಾದ್ರೆ ಹೋಮ್ಲೆಸ್ ಅವರಿಗೆ ಮತ್ತು ವೆಲ್ಫೇರಲ್ಲಿರೋ ಕ್ಲೈಂಟ್ಸ್ಗೆ ಯಾವಾಗಲೂ ಹೆಲ್ಪ್ ಮಾಡಿ ಆ ಒಂದು ಪ್ಯಾಷನ್ನು ನಾನು ಬೆಳೆದಿದ್ದು ನಮ್ಮ ಸಂಸ್ಕಾರ ಮನೆಯಲ್ಲೂ ಕೂಡ ನಾನು ಯಾವಾಗಲೂ ಹೆಲ್ಪ್ ಮಾಡಬೇಕು. ನಮಗಿಂತ ಕಡಿಮೆ ಇದ್ದವರಿಗೆ ಯಾವಾಗಲೂ ನಾವು ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಸಂಸ್ಕೃತಿಯಲ್ಲಿ ನಾನು ಬೆಳೆದು ಬಂದದ್ದು. ಆ ಒಂದು ಪ್ಯಾಷನನ್ನು ಇಲ್ಲೂ ನಾನು ಎಲ್ಲ ಕೆಲಸಗಳಲ್ಲೂ ನಾನು ಐ ಟ್ರೈ ಟು ಬ್ರಿಂಗ್ ಇಟ್ ಔಟ್. ಸರಿ, ನಾವೀಗ ಚಾರಿಟಬಲ್ ಕಮಿಟಿಯಲ್ಲಿ ನಾವು ಅಕ್ಟೋಬರ್ 5ನೇ ತಾರೀಕು 4 ಆರ್ಗನೈಸೇಷನ್ನ ಸೆಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಪ್ಲೀಸ್ ಟಿಕೆಟ್ಸ್ ತಗೊಂಡು ನಾವು ಒಳ್ಳೆ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಬೇಡಿಕೊಳ್ತಿದ್ದೀನಿ. ಭುವನ ನಾಯರ್ ನಮ್ಮ ಸ್ಪಾನ್ಸರ್, ಇವರಿಗೆ ಧನ್ಯವಾದಗಳು. VKKಗೆ ಹೀಗೆ ಸಪೋರ್ಟ್ ಮಾಡಿ. VKK ಸದಸ್ಯರಿಗೆ ದಯವಿಟ್ಟು ಡಿಸ್ಕೌಂಟ್ ಕೊಡೋಣ. ಥ್ಯಾಂಕ್ ಯು.
ಅಮೃತ್ ಅವ್ರಿಗೆ ಮತ್ತು ಭುವನ ಅವ್ರಿಗೆ ಧನ್ಯವಾದಗಳು. ಇವಾಗ ನನ್ನ ಜೊತೆ ಯಾರಿಗೂ ಗೊತ್ತಾ ನನ್ನ ಪಕ್ಕದಲ್ಲಿ ಇಷ್ಟೊತ್ತು ನಮ್ಮ ಇನ್ಸ್ಟಾಗ್ರಾಮ್ ಕ್ವೀನ್ ಅವಳು ಶ್ವೇತಾ. ಎಲ್ಲೋ ಶ್ವೇತಾ ಎಲ್ಲೋ ಇನ್ಸ್ಟಾಗ್ರಾಮ್ ಏನೋ ಪೋಸ್ಟ್ ಮಾಡ್ತಿರ್ಬೇಕು ನೋಡಿ, ಸಿಕ್ಕಾಕೊಂಡ್ಯಾ? ಓಕೆ, ಇವಾಗ ಏನ್ ಮಾಡ್ತಿದ್ದೆ? ಇನ್ಸ್ಟಾಗ್ರಾಮ್ ಇದೆ ತಾನೆ, ಅದೇ ಒಂದು ಪೋಸ್ಟ್ ನಂಗೆ ಗೊತ್ತಿತ್ತು. ಅಲ್ಲ, ಇವಾಗ ಒಂದು ವಿಷಯ ಹೇಳು, ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ಇವಾಗ ಟ್ರೆಂಡಿಂಗು ಅಂದ್ರೆ ಎಲ್ಲಾ ಟ್ರೆಂಡಿಂಗ್ಗೆ ಯಾವ ಡ್ಯಾನ್ಸ್ ಮಾಡಿದ್ರೆ ಅದೇ ಟ್ರೆಂಡು. ಆದ್ರೆ ಇವಾಗ ಎಲ್ಲ ಮೂವಿಲು ರೆಟ್ರೋ ಹಾಡಿಗೆ ಹೊಸ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಳೆ ಹಾಡು ಹೊಸ ಹಾಡಿಗೆ ಅದೇ ಟ್ರೆಂಡ್. ಓ, ಹಾಗಾದ್ರೆ ನಾವು ವಿಕೆಕೆ ಅವರೆಲ್ಲ ನಾವು ಪ್ರಾಪರ್ ಟ್ರೆಂಡ್ ಅಲ್ಲೇ ಇದ್ದೀವಿ ಅಲ್ವಾ? ನೋಡೋಣ ಬನ್ನಿ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ತಂಡದಿಂದ ಆನ್ ಟ್ರೆಂಡ್ ಇರೋರು. ಆ
ಕೊರಿಯೋಗ್ರಫಿ ಮಾಡಿದವರು ಯೋಗೇಶ್ ಮಾದೇಗೌಡ ಮತ್ತು ಸುಧೀರ್ ಮನೆ ನರಸಿಂಹ ಹಾಗೂ ವಿಕಾಸ್ ಜೈನ್. ಇದು ಕೊರಿಯೋಗ್ರಫಿ ಬಂದು ಎಲ್ಲರೂ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ರಿಗೂ ಕೈ ಇರುತ್ತೆ ಅದರಲ್ಲಿ. ಸೊ ಪ್ರಾಕ್ಟೀಸ್ಗಾಗಲಿ, ಕೊರಿಯೋಗ್ರಫಿ ಆಗಲಿ, ಕೋಆರ್ಡಿನೇಷನ್ ಎಲ್ಲರಿಗೂ. ಸೊ ಇದು ಪಾರ್ಟಿಸಿಪೆಂಟ್ಸ್ ಬಂದು ಭವ್ಯಶ್ರೀ ಪೃಥ್ವಿರಾಜ್, ಕಾವ್ಯಶ್ರೀ ಬೆಂಗಳೂರು, ನಿತಿನ್ ಬದಿಯಮಾಡ ಮುದ್ದಪ್ಪ, ಮಾನಸ ಹೆಗಡೆ, ಶರತ್ ಕೋರ್ಕಿನೆ, ಶೀಲಾ ಯೋಗೇಶ್, ಸುದೀಪ್ ಹೊಳೆನರಸೀಪುರ, ವಿಕಾಸ್ ಜಯನ್, ಯಶವಂತ್ ರಾಜಶೇಖರ್, ಯೋಗೇಶ್ ಮಾದೇಗೌಡ. ಸೊ ನೆಕ್ಸ್ಟ್ ಬಂದು ನಮ್ಮದು ಚಾರಿಟೇಬಲ್ ಕಮಿಟಿ ಬರ್ತಿದ್ದಾರೆ. ಇದಕ್ಕೆ ನಾನು ಕರಿತೀನಿ ಪ್ರೀತಮ್ ಮುಂದಾಡಿ, ಸುಶಾಂತ್, ನೀತಾ ಧನಂಜಯ, ಅನಿತಾ ಭುವನ ನಾಯರ್ ಹಾಗೂ ಶ್ರೀಕಾಂತ್ ಅವರನ್ನು. ನಮಸ್ಕಾರ. ನಮ್ಮ ಲೀಡರ್ ಪ್ರೀತಮ್ ಅವರು ಹಿಂದೆ ಪಾತ್ರ ಆಗ್ತಾ ಇದ್ದಾರೆ, ಸೊ ಅವ್ರು ಬರಲ್ಲ. ಚಾರಿಟೇಬಲ್ ಇವೆಂಟು 5ನೇ ತಾರೀಕಿದೆ, ಡೀಟೇಲ್ಸ್ ನಾವು ಕೊಡ್ತೀವಿ. ಅವ್ರು ಹೇಳಿದ್ರು ಚಾರಿಟಿ ಮನೆಯಿಂದ ಶುರು ಆಗುತ್ತಂತ. ಸೊ ನೀವು ಮನೆ ಬಿಟ್ಟು ಬಿಚ್ಚಿ ಹಣವನ್ನು ಬಿಚ್ಚಿ ಮುಂದೆ ಬಂದು ನಮಗೆ ನಿಮ್ಮ ಸೆಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಕೊಟ್ಟರು ಸಾಕು, ಕೊಡಬೇಕೇನಾಗಿಲ್ಲ. ಇವತ್ತು ಮನೆಗೆ ಹೋಗಿ ಮಾಡ್ರಿ, ನಾವು ನಿಮ್ಗೊಂದು ಈ ಥರ ಬ್ಯಾಚ್ ಕೊಡ್ತೀವಿ, ಐ ಸಪೋರ್ಟ್ BTK-CF ಅಂತ. ಅಷ್ಟು ಸಾಕು ನಮ್ಗೆ. ಆ ಬ್ಯಾಚ್ ಹೊಡ್ಕೊಂಡು ಬರ್ತೀವಿ ನೋಡಿ. ಇದು ಯಾವತ್ತು ಆಗ್ತಾ ಇದೆ, ಏನಾಗ್ತಾ ಇದೆ ನಮ್ಮ ಟೀಮ್ ಹೇಳ್ತಾರೆ. ಶ್ರೀಕಾಂತ, ಯಾವಾಗ ಆಗ್ತಾ ಇದೆಯಪ್ಪ? ಅಕ್ಟೋಬರ್ 5 ಹಾರ್ಪರ್ ಕಾಲೇಜಲ್ಲಿ ಆಗ್ತಿರೋದು, ಅಲ್ವಾಂಕ್ವಿನಲ್ಲಿ, ಪ್ಯಾರಾಟೈನಲ್ಲಿ. 4 ಸಂಸ್ಥೆಗೆ ಚಾರಿಟಿ ಇವೆಂಟ್ ಮಾಡ್ತಾ ಇದ್ದೀವಿ. ಅದ್ರ ಟಿಕೆಟ್ಸ್ ಎಲ್ಲ ಮುಂಗಡೆ ರಿಜಿಸ್ಟ್ರೇಷನ್ ಪಕ್ಕದಲ್ಲೇ ನಮ್ಮದು ಒಂದು ಟೇಬಲ್ ಇದೆ. ಎಲ್ಲರೂ ಬಂದು ಅದರಲ್ಲಿ ಭಾಗವಹಿಸಿ ಮನಸ್ಸು ಬಿಚ್ಚಿ, ಸುಶಾಂತ್ ಹೇಳ್ದಂಗೆ ಹಣ ಬಿಚ್ಚಿ ಎಲ್ಲರೂ ಚಾರಿಟಬಲ್ ಇವೆಂಟ್ ಬರಬೇಕು ಅಂತ ಕೇಳ್ಕೊತೀವಿ. ಒಂದು ಈ ಸಲ ಥೀಮ್ ಏನು ಅಂತ ಎಲ್ಲ ಕೇಳ್ತಾ ಇದ್ರು. ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಸೊ ಟೀಮ್ಸನ್ನ ಸ್ವಲ್ಪ ಎನ್ಕರೇಜ್ ಮಾಡಬೇಕು ಅಂದ್ಕೊಂಡು ಎಂಟರ್ಟೈನ್ಮೆಂಟ್ ಟೀಮ್ಸ್ ಓರಿಯೆಂಟೆಡ್. ಆಮೇಲೆ ನಾವು ಈಗ ಚಾರಿಟಿ ಮಾಡ್ತಾ ಇರೋ ಸಂಸ್ಥೆಗಳನ್ನು ತುಂಬ ಮಕ್ಕಳಿಗೆ ಸಹಾಯ ಮಾಡುವಂಥ ಸಂಸ್ಥೆಗಳಿದ್ದಾವೆ.
ಸೇವಾ ಇದರಲ್ಲಿರೋದು, ಆಮೇಲೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ಅವರಿಗೆ ನೇತ್ರ ಇದ್ರದ್ದು ಒಂದು ಸೇವಾ ಇದೆ, ಅದರದ್ದು ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತೀವಿ. ವಿ ಆರ್ ಕಲೆಕ್ಟಿಂಗ್ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್, ಅದನ್ನ ರೆಡಿ ಮಾಡ್ಕೊಂಡು ಬರ್ಬೇಕಾಗಿತ್ತು, ಬಟ್ ಆಗಲಿಲ್ಲ. ಸೊ ವಿಲ್ ಬಿ ಶೇರಿಂಗ್ ಇಟ್ ಸೂನ್ ವಿತ್ ಯು ಆಲ್. ನೀವು ಮುಂದೆ ಬಂದು ಆದಷ್ಟು VIP, VVIP ಟಿಕೆಟ್ಸ್ ತಗೊಳ್ಳಿ ಅಂತ ನಾವು ವಿನಂತಿಸ್ಕೊಳ್ತೀವಿ. ನಮ್ಮ ಸುಶಾಂತ್ ಅವರು ಹೇಳಿದ ಹಾಗೆ ಚಾರಿಟಿ ಸ್ಟಾರ್ಟ್ಸ್ ಅಟ್ ಹೋಮ್. ಮತ್ತೆ ನಾವು ನಮ್ಮ ಮಕ್ಕಳಿಗೆ ಒಂದು ಆಪರ್ಚುನಿಟಿ ಕೊಟ್ಟುಬಿಟ್ಟು ಅವ್ರು ಎಷ್ಟು ಫಾರ್ಚುನೇಟ್ ಆಗಿದ್ದಾರೆ, ಎಷ್ಟು ಗ್ರೇಟ್ಫುಲ್ ಆಗಿರಬೇಕು ಅವರ ಜೀವನದಲ್ಲಿ ಅಂತ ಹೇಳಿ ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್ ಅಂತ ನಾವು ಇದನ್ನ ಅವ್ರ ಮನಸ್ಸಿನಲ್ಲಿ ನಾವು ಬಿತ್ತಬಹುದು. ಸೊ ದೇ ಟರ್ನ್ ಟು ಬಿ ಲವಿಂಗ್ ಅಂಡ್ ಕೇರಿಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಒಂದು ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡು ದಯವಿಟ್ಟು ತನು ಮನ ಅಲ್ಲಿ ಬಂದು ಸಹಾಯ ಮಾಡಿ ನಮ್ಮ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಳ್ಬೇಕು ಅಂತ ನಾವು ಕೇಳ್ಕೊತೀವಿ. ಅಕ್ಟೋಬರ್ 5ಕ್ಕೆ ಸಿಗೋಣ, ಬರ್ತೀರಲ್ಲ? ಒಂದು ಚಿಕ್ಕ ಅನೌನ್ಸ್ಮೆಂಟ್, ಅವತ್ತು ನಾವು ಬರೀ ಗೆಸ್ಟ್ ಆರ್ಟಿಸ್ಟ್ ಕರೆಸ್ತಾ ಇಲ್ಲ ಈ ಸರಿ. ವಿ ವಾಂಟ್ ಟು ಇನ್ಕ್ಲೂಡ್ ದ ಮೆಂಬರ್ಸ್ ಆಲ್ಸೋ ಫಾರ್ ದ ಪ್ರೋಗ್ರಾಮ್. ಅದು ಫ್ಲೈಯರ್ ನಿಮಗೆ ಇಮೇಲಲ್ಲಿ ಬಂದಿರುತ್ತೆ. ನೀವು ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ರೀಚ್ ಔಟ್ ಟು ಒನ್ ಆಫ್ ಅಸ್. ಥ್ಯಾಂಕ್ ಯು. ವರ್ಷ ವರ್ಷ ನಮ್ಮ ವಿದ್ಯಾರಣ್ಯ ಕನ್ನಡ ಕೂಟ, ಕನ್ನಡ ಬಳಗ ಹೆಚ್ಚಾಗಿ ಬೆಳೆದಿದೆ. ಹೀಗೆ ಇನ್ನೂ ಜಾಸ್ತಿ ಬೆಳೆಯಲಿ ಎಂದು ನಾವೆಲ್ಲ ಹಾರೈಸೋಣ. ಮೆಂಬರ್ಶಿಪ್ ಬಗ್ಗೆ ಮಾತಾಡಲು ಬರ್ತಾ ಇದ್ದಾರೆ ಅಮೃತ್ ಅಂಡ್ ಮುರಳಿ ಅವರು. ನೋಡಿ, ನಮಸ್ಕಾರ ಎಲ್ರಿಗೂ. ಇವ್ರನ್ನ ನಮ್ಮನ್ನ ಇಬ್ಬರು ಗೇಟಲ್ಲಿ ಯಾವಾಗಲೂ ನೋಡ್ತಾ ಇರ್ತೀರ. ಜಯ ವಿಜಯರು ಗೌರವಕರು ಅಂತ ಹೇಳ್ಬಿಟ್ಟು. ಬಟ್ ನೋಡಿ ಹೇಗಿದೆ ಮೆಂಬರ್ಶಿಪ್ ಈ ವರ್ಷ? ಈ ವರ್ಷ ಮೆಂಬರ್ಶಿಪ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಗ್ರೋನ್ ಬೈ ಡಬಲ್ ಡಿಜಿಟ್. ಯಾರಾದರೂ ಗೆಸ್ ಮಾಡ್ತೀರಾ ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ವಿ ಹ್ಯಾವ್ ದಿಸ್ ಇಯರ್? ವಿಲ್ ಗೆಟ್ ಎಕ್ಸ್ಟ್ರಾ ಕರ್ಜಿಕಲ್. ಸೊ ಒಂದು ನಂಬರ್ ಹೇಳಿ ಯಾರಾದರೂ ಆಡಿಯನ್ಸ್ ಇಂದ. ಫ್ಯಾಮಿಲೀಸ್ very close. We are at 370 family members this year, including sponsors. So thank you for all your membership. Wonderful, wonderful. 350 families, 355 370 plus. ಇದು ಫ್ಯಾಮಿಲೀಸ್. ಇನ್ನು ಮಕ್ಕಳು, ಅಪ್ಪ ಅಮ್ಮ, ಹೆಂಡತಿ, ಗಂಡ ಎಲ್ಲ ಸೇರಿಕೊಂಡು ನಮ್ಮ ಕಮ್ಯುನಿಟಿ ಸುಮಾರು 900ರಿಂದ 1000 ಜನ ಇರಬಹುದು. ಇವತ್ತು ಈ ಫಂಕ್ಷನ್ಗೆ ಸುಮಾರು ಎಷ್ಟು ಜನ RSVP ಮಾಡಿರ್ಬೋದು? 700 ಜನ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಯಾರೋ 300 ಹೋಗ್ತಿದ್ದಾರೆ. ನಾವು ಎಷ್ಟು ಮೇಡಮ್? ನಾವು 950 ಅಂತ ಕೊಳ್ಳಿ. ವೆರಿ ಕ್ಲೋಸ್. ಅವರಿಗೆ 5 extra 35. ಪ್ಲೀಸ್ ಕಮ್ ಬ್ಯಾಕ್. ಯಾ, ಫಾರ್ ದ ಫಸ್ಟ್ ಟೈಮ್ ನಮ್ಮ VKK ಹಿಸ್ಟ್ರಿನಲ್ಲಿ ವಿ ಹ್ಯಾವ್ ಗಾಟ್ ಫಾರ್ ಒನ್ ಈವೆಂಟ್ 920 RSVP. So you are ನಮಗೆ ಮೆಂಬರ್ಶಿಪ್ ಹೆಚ್ಚಾದಂಗೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡಲಿಕ್ಕೆ, ಇಂಥ ದೊಡ್ಡ ದೊಡ್ಡ ಫೆಸಿಲಿಟೀಸ್ನ ತಗೊಂಡು ಹೆಚ್ಚು ಜನನ ಸೇರಿಸಲಿಕ್ಕೆ ಧೈರ್ಯ ಬರುತ್ತೆ. ದಯವಿಟ್ಟು ಈಚ್ ಒನ್ ಗೆಟ್ ಒನ್. ಕಳೆದ ವರ್ಷ ಕಿಶೋರ್ ಇದ್ದಾಗ ನಾನು ಅದೇ ಹೇಳ್ತಾ ಇದ್ದೆ, ಈ ವರ್ಷ ವೆಂಕಟೇಶ್ ಜಕ್ಕಾಗೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು. ನಿಮಗೆ ಮುಂದಿನ ವರ್ಷಕ್ಕೂ ಇದನ್ನೇ ಕೇಳೋದು. ಕನ್ನಡಿಗರು ತುಂಬ ಜನ ಇದ್ದಾರೆ. ಈಚ್ ಒನ್ ಆಫ್ ಯು ಪ್ಲೀಸ್ ಗೆಟ್ ಈಚ್ ಒನ್ ಅದರ್. ಇದ್ರ ಜೊತೆಗೆ ನಮ್ಮ ಅಟೆಂಡಲ್ಲಿ ಹೊಸ ಸ್ಕೇಲು, ದೊಡ್ಡ ಸ್ಕೇಲು, ಇದಕ್ಕೆಲ್ಲ ಬೇರೆ ಬೇರೆ ರೀತಿ ಬಜೆಟ್, ಎಕನಾಮಿಕ್ಸ್ ವರ್ಕೌಟ್ ಆಗುತ್ತೆ. ಹಣಕಾಸು ನನ್ನ ತಲೆನೋವು, ಗ್ರೇ ಆಗ್ತಾ ಇದ್ದೀನಿ, ಕೂತೋಗ್ತಾ ಇದೆ. ಬಟ್ ಪರವಾಗಿಲ್ಲ, ನಿಮ್ಮ ಮೇಲೆ ಧೈರ್ಯ ಇದೆ ನನಗೆ. ಈಗ 60% ಸ್ಪಾನ್ಸರ್ಶಿಪ್ ಇಂದ ಬರುತ್ತೆ, 40% ಮೆಂಬರ್ಶಿಪ್ ಫೀಯಿಂದ ಬರುತ್ತೆ. ಅದನ್ನ ಉಲ್ಟಾ ಮಾಡಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಫ್ಯಾಮಿಲಿ ಮೆಂಬರ್, ಇಂಡಿವಿಜುವಲ್ ಮೆಂಬರ್ ಆಗಿರೋರು ಸ್ಪಾನ್ಸರ್ ಮೆಂಬರ್ ಆಗಿ ಅಂತೇಳಿ ಕೇಳ್ಕೊಳ್ತೀವಿ ಅಲ್ವಾ? ಇನ್ನೇನಾದ್ರು ಇದೆಯಾ ಮುರಳಿ? ಇಲ್ಲ. ಹಾಗೆ ಕಂಟಿನ್ಯೂ ಟು ಸಪೋರ್ಟ್. ನೀವು ಮುಂದಿನ ವರ್ಷ ಕೂಡ ಪ್ಲೀಸ್ ಬಿಕಮ್ ಮೆಂಬರ್, ಕ್ರಿಯೇಟ್ ಯುವರ್ ಮೆಂಬರ್ಶಿಪ್. ನಿಮ್ಮ ಸಹಾಯದಿಂದಲೇ ದಿಸ್ ಆರ್ಗನೈಸೇಷನ್ ಇಸ್ ಗ್ರೋಯಿಂಗ್ ಅಂಡ್ ವಿ ವಾಂಟ್ ಟು ಸಿ 400 ಫ್ಯಾಮಿಲೀಸ್ ನೆಕ್ಸ್ಟ್ ಇಯರ್. ವಂಡರ್ಫುಲ್. ಆಗ ಈ ರೀತಿ ಇನ್ನಿನ್ನೂ ಪ್ರೋಗ್ರಾಮ್ ತರ್ಸಕ್ಕೆ ಧೈರ್ಯ ಆಗುತ್ತೆ. ಜೈ ಕನ್ನಡ ಅಂದ್ರೆ. ಥ್ಯಾಂಕ್ ಯು.
ಇಷ್ಟೊತ್ತು ಗಣೇಶನ ಬಗ್ಗೆ ಕಾರ್ಯಕ್ರಮಗಳಾಯಿತು, ಮನೋರಂಜಿಸುವ ಹಾಸ್ಯನೂ ಆಯಿತು, ಮತ್ತೊಂದು ರೆಟ್ರೋ ಕಾರ್ಯಕ್ರಮ ಕೂಡ ಆಯಿತು, ಸ್ಪಾನ್ಸರ್ಶಿಪ್ ಬಗ್ಗೆನೂ ಹೇಳಿದ್ವಿ. ಆದರೆ ಏನೋ ಒಂದು ಮರ್ತೋಗಿತ್ತು, ಇಲ್ಲ ವೇಟ್ ಮಾಡ್ತಾ ಇತ್ತು. ಇನ್ನೊಂದು ಇವಾಗ ಒಂದು ಸರ್ಪ್ರೈಸ್ ಇದೆ, ನೋಡೋಣ ಏನಂದ್ರೆ ಇವಾಗ ಗಣೇಶ ಹಬ್ಬದ ಬಗ್ಗೆ ಎಲ್ಲ ಆಯಿತು. ನೆಕ್ಸ್ಟ್ ಹಬ್ಬ ನಮಗೆ ನವರಾತ್ರಿ ದಸರಾ ಬರ್ತಿದೆಯಲ್ಲ, ಆ ಹಬ್ಬದ ಬಗ್ಗೆ ಒಂದು ಕಾರ್ಯಕ್ರಮ ಬರ್ತಾ ಇದೆ ಇವಾಗ. ಹೌದು, ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ತೋರ್ಸಲು ಬರ್ತಾ ಇದ್ದಾರೆ ನವದುರ್ಗಿಯರು. ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ಅಷ್ಟರಲ್ಲಿ ನಮ್ಮ ಬ್ರಹ್ಮನ ಹತ್ರ ಒಂದು ಕೇಳು ಅಂತ ಹೇಳಿದ್ರೆ ವ್ಯಕ್ತಿ ಪತ್ತೇನೇ ಇಲ್ಲ, ಪ್ರಜೆ ಪತ್ತೇನೇ ಇಲ್ಲ. ನಿಮ್ಮ ಹತ್ರ ಯಾರಾದ್ರೂ ಒಂದು ಒಗಟ್ಟು ಕೇಳಿದ್ರೆ, ಕಣ್ಣಿಗೆ ಕಾಣುವುದು ಕೈಗೆ ಸಿಗಬಹುದು ಯಾವುದು ಅಂತ ಕೇಳಿದ್ರೆ ಯಾವುದು? ಬ್ರಹ್ಮ. ಬ್ರಹ್ಮ ಎಲ್ಲಿದೆಯಪ್ಪ? ಇಲ್ಲೇ ಇದ್ದೀನಿ ಸರ್. ಎಂತ ಕಾರ್ಯಕ್ರಮ ಎಂತದ್ದು ಮುಂದಿನದ್ದು? ಕಾರ್ಯಕ್ರಮ ನಂದು ನಿಮ್ಮದ. ಇವಾಗ ವೆಂಕಟೇಶ್ ಅವರು ಸೇಫ್ಟಿ ಅನೌನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಯಾರದು? ವೆಂಕಟೇಶ್ ಅವರು. ವೆಂಕಟೇಶ್ ಅವರ ಸೇಫ್ಟಿ ಅಲ್ಲ, ಪಬ್ಲಿಕ್ ಸೇಫ್ಟಿ, ಅವರ ಸೇಫ್ಟಿ, ಎಲ್ಲರ ಸೇಫ್ಟಿ ಸಲುವಾಗಿ ಒಂದು ಅನೌನ್ಸ್ ಮಾಡಪ್ಪ ಅಂತ ಹೇಳಿದ್ದಾರೆ. ಆ ಅನೌನ್ಸ್ ಮಾಡೋಕೆ ಹೋದ್ರೆ ನಮ್ಮ ಸೇಫ್ಟಿ ಅನೌನ್ಸ್ಮೆಂಟ್ ಅಲ್ಲ ಯಾರು ಕೇಳ್ತಾರೆ ಈಶ್ವರ್? ಈಗ ಮಾಡಿ ಅಲ್ಲ, ಬಜಾಯಿಸ್ಬಿಡಿ ಅట్లాಗಿ. ಅಲ್ಲ, ನಾವು ಎಷ್ಟೇ ಮಾಡಿದ್ರು ಕೇಳೋರು ಅನ್ಬೇಕಾಯ್ತಲ್ಲ. ಸೇಫ್ಟಿ ಫಸ್ಟ್ ಅಂತೆಲ್ಲ ಕಂಪನಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಕೇಳ್ತಾರ. ಅದನ್ನ ಯಾರೋ ಬೇರೆಯವ್ರನ್ನ ಕರೆಸೇ ಹೇಳಿಸ್ಬೇಕಾಗ್ತದ ಅಂತ. ಓ, ಅವರು ಒಂದು ಹೋದ್ರ ನರೇಂದ್ರ ಮೋದಿ ಅವರನ್ನೇ ಕರೆಸೋಣ ಆಯ್ತಾ? ಮೋದಿಯವರ ಧ್ವನಿಯಲ್ಲಿ ಏನೋ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಈ ಸೇಫ್ಟಿ ಅನೌನ್ಸ್ಮೆಂಟ್ ಅನ್ನ ಹೇಗೆ ಬರುತ್ತೆ ಅಂತ ನೋಡೋಣ. ಎಲ್ಲರಿಗೂ नमस्कारಗಳು भाई और बहनों, मैं देख रहा हूं कि कन्नड़ के लोग काफी मात्रा में आए हुए हैं। ये कन्नड़ के लोगों के जो एक झूठ होके रहते हैं, इसकी तो बहुत बड़ी बड़ी तारीफ होती है। लेकिन भाई और बहनों, मैंने सुना है कि कांग्रेस के शहजादे यहाँ पर आए थे। वो दौरा करने के वक्त ये सुनने को आया है कि लोगों के बीच में आग डालने की काम हो रही है। लेकिन वो ये नहीं जानते हैं कि कन्नड़ा के लोग बहुत होशियार हैं। अगर चाहे आग यहां पर भी लग जाए, वो जानते हैं, भले बाती जानते हैं कि एग्जिट लेके बाहर जाना चाहिए। इसीलिए भाई और बहनों, अगर किसी की सीपीआर की जरूरत पड़ती है तो हमारे यहाँ पर उसका भी इंतजाम है। सीपीआर जो जानते हैं उन लोगों को भी यहाँ पर इन लोगों ने इंतजाम करके रखा हुआ है। आपके ख्याल
ಮೋದಿಯವರ ಭಾಷಣ ಅರ್ಥ ಮಾಡಿಕೊಳ್ಳೋದು ಬಹಳ ಸ್ವಲ್ಪ. ಹಾಗೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸರ್, ಅಧ್ಯಕ್ಷರಾದ ವೆಂಕಟೇಶ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ ಮತ್ತೆ ಎಲ್ಲರಿಗೂ. ಒಂದು ಖುಷಿ ಸಮಾಚಾರ ಏನಂದ್ರೆ ಮೋದಿ ಸ್ಪೀಚ್ ಅಲ್ಲಿ $20 ಬಿಲ್ನ ಡಿಮಾನಿಟೈಸ್ ಮಾಡಿಲ್ಲ, ವಿಚ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಬ್ರಹ್ಮ. ಏನಾದ್ರು ಯಾವ್ದಾದ್ರು ಡಿಮಾನಿಟೈಸ್ ಮಾಡ್ತಿರೋ ಅನ್ಕೊಂಡೆ, ಸರಿ ಯಾವ್ದು ಡಿಮಾನಿಟೈಸ್ ಮಾಡಿಲ್ಲ ಬ್ರಹ್ಮ, ತುಂಬಾ ಥ್ಯಾಂಕ್ಸ್. ಆ ಮೋದಿ ಗೊತ್ತಿಲ್ಲ ಸದ್ಯ. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ. ನಮ್ಮ ಈ ಸಂಭ್ರಮದ ಗಣೇಶ ಹಬ್ಬಕ್ಕೆ ನಮ್ಮ ಸದಸ್ಯರಿಗೆಲ್ಲರಿಗೂ ಸುಸ್ವಾಗತ. ಇದುವರೆಗೂ ನೀವು ನಮ್ಮ ಕಾರ್ಯಕ್ರಮಗಳು ನೋಡಿರ್ಬೋದು, ಮನೋರಂಜನೆ ಆಗಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಎಲ್ಲ ಪುಟಾಣಿಗಳು ದೊಡ್ಡವರು ಇದ್ದಾರೆ. ಈ ವರ್ಷ ನೀವು ನೋಡಿರೋ ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮಗೆ ಜನ ಬೇಗ ಬಂದರೆ ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೋದು. ಆ ಜನಗಳನ್ನ ಬೇಗ ಬರ್ಸೋದು ಹೇಗೆ ಅನ್ನೋದನ್ನ ಮಾತಾಡ್ತಿರ್ಬೇಕಾದ್ರೆ ಬ್ರಹ್ಮ ಈಶ್ವರ ನಮ್ಮ ಕಲ್ಚರಲ್ ಕಮಿಟಿ ಅವರಿಂದ ಒಂದು ಐಡಿಯಾ ಬಂತು. ಸೊ ನಾವು ಸಂಕ್ರಾಂತಿಯಲ್ಲಿ ಕೈಟ್ ಕಾಂಪಿಟೇಷನ್ ಮಾಡಿದ್ವಿ, ಯುಗಾದಿಯಲ್ಲಿ ಇದೇ ಥರ ನಾವು ಕಾರ್ಡ್ಸ್ ಮಾಡೋ ಕಾಂಪಿಟೇಷನ್ ಮಾಡಿದ್ವಿ ಮಕ್ಕಳಿಗೆ. ಆ ಮಕ್ಕಳು ಬಂದರೆ ಮಕ್ಕಳ ಜೊತೆ ದೊಡ್ಡವರು ಬರ್ತಾರೆ, ಸೊ ಜನ ಇರುತ್ತೆ, ನಾವು ಪ್ರೋಗ್ರಾಮ್ ಟೈಮ್ ಸ್ಟಾರ್ಟ್ ಮಾಡ್ಬೋದು. ಸೊ ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸರಿ ಗಣೇಶ ಹಬ್ಬ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಫಸ್ಟ್ ಲೇಡಿ ಪೂರ್ಣಿಮಾ ಅವರು ಐಡಿಯಾ ಕೊಟ್ಟರು, ಮಕ್ಕಳ ಕೈಲ ಗಣೇಶ ಮಾಡಿಸಿ ಅದನ್ನು ಕಾಂಪಿಟೇಷನ್ ಮಾಡಬಾರ್ದು ಅಂತ. ಸೊ ಎಲ್ಲ ಪುಟಾಣಿ ಮಕ್ಕಳು, ಸುಮಾರು 25 ಪುಟಾಣಿ ಮಕ್ಕಳು ಅವರವರ ಇಮ್ಯಾಜಿನೇಷನ್ ಅಲ್ಲಿ ಏನಿತ್ತು ಅದರ ಪ್ರಕಾರ ಗಣೇಶನ ಮಾಡ್ಕೊಂಡ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅವ್ರಿಗೂ ಮತ್ತು ಪೇರೆಂಟ್ಸ್ಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿತ್ತು. ಅದೇ ಅವರು ಜಡ್ಜಸ್ ಹೇಳಿದಂಗೆ ಜಡ್ಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಮ್ಮ ಕನ್ನಡ ದೊಡ್ಡವರಂತೆ ಬಿಳ್ಳೆಗಳ ತುಂಬಾ ಟ್ಯಾಲೆಂಟ್ ಇದೆ. ನೆಕ್ಸ್ಟ್ ನಮ್ಮ ಥೀಮ್ ಸರಿ, ಶಿಕಾಗೋದಲ್ಲಿ ಕನ್ನಡಮ್ಮನ ತೇರು. ಶಿಕಾಗೋದಲ್ಲಿ ಒಂದೇ ಅಲ್ಲದೆ ನಮ್ಮ ಈ ಕನ್ನಡಮ್ಮನ ತೇರು ಸುಮಾರು ಬೇರೆ ಹೊರಗಡೆನೂ, ಅಂದರೆ ವಿದ್ಯಾರ್ಥಿ ಕನ್ನಡ ಕೂಟದ ಸಂಭ್ರಮ ಅಂತ ಬೇರೆ ಕಡೆನೂ ಮಾಡೋಣ ಅಂತ. ಸೊ ಒಂದು ನಾವು ಮಾಡಿದ್ದು ನಮ್ಮ ಇಂಡಿಯಾ ಡೇ, ನೇಬರ್ಹುಡ್ ಇಂಡಿಯಾ ಡೇ ಸುಮಾರು 7 ವರ್ಷದಿಂದ ನಡೀತಾ ಇದೆ. ಈ ಸರಿ ಶಿವು ಅಜ್ಮನಿ ಮತ್ತೆ ತಂಡದವರಿಂದ ಅವರು ತುಂಬ ಮುಂದೆ ಬಂದು ಈ ನಮ್ಮ ಕರ್ನಾಟಕದ್ದು ಕನ್ನಡದ್ದು ಮಾಡೋಣ ಅಂತ. ಅದಕ್ಕೆ ವಿದ್ಯಾರಣ್ಯ ಕನ್ನಡ ಕೂಟದ ಸದಸ್ಯರು ಸುಮಾರು ಜನ, ನಮ್ಮ ಕಿಶೋರ್ ಅವರು, ಅನಿತಾ ಕಿಶೋರ್ ಅವರು ಎಲ್ಲರನ್ನೂ ಪ್ರೋತ್ಸಾಹಿಸಿ ರೆಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದ ಫ್ಲೋಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಅಂತಲೂ ತಿಳಿದಿದೆ. ಸೊ ಅಫಿಷಿಯಲ್ ಗೊತ್ತಿಲ್ಲ, ಬಟ್ ಸುಮಾರು ಕಡೆ ನ್ಯೂಸ್ ಚೆನ್ನಾಗಿದೆ. ಸೊ ಶಿವಾಜ್ಮನಿಯ ಮತ್ತೆ ಅವ್ರ ತಂಡದಕ್ಕೆ ಒಂದು ಚಪ್ಪಾಳೆ ಬರಲಿ, ತುಂಬಾ ಚೆನ್ನಾಗಿ ಮಾಡಿದೆ. ಇದೇ ರೀತಿ ನಾವು ಅವಾಗಲೇ ನೀವು ನೋಡಿರ್ಬೋದು, ಅಕ್ಕ ಸಮ್ಮೇಳನ ನಡೀತಿ ವರ್ಷ ರಿಚ್ಮಂಡ್ ವರ್ಜಿನಿಯಾದಲ್ಲಿ. ಆವಾಗ ಸುಮಾರು ನಮ್ಮ ಕನ್ನಡ ಕೂಟದಿಂದ ಒಂದು 30-35 ಜನ ಹೋಗಿ ಅನ್ಸುತ್ತೆ ಇದ್ವಿ ಅಲ್ಲಿ. ಸೊ ಅದಕ್ಕೆ ನಾವು ಯಾವಾಗ ಒಂದು ಪ್ರೋಗ್ರಾಮ್ ಕೊಡೋಣ ಅಂತ ಅನ್ಕೋತಿರೋ ಅಷ್ಟರಲ್ಲಿ ನಮ್ಮ ಸುಪ್ರಿಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸುಪ್ರಿಯಾ ಗೊತ್ತಿರೋಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಯಾವಾಗ ಮಾಡೋಣ ಅನ್ನೋಕ್ಕೆ ಒಂದು ವಾರದಲ್ಲಿ, ಜಸ್ಟ್ 1 ವೀಕಲ್ಲಿ ನಮ್ಗೆ ಸುಮಾರು ನೀವು ಆಗಲೇ ನೋಡಿರ್ಬೋದು ಆ ಹಾಡಿನ ತಂಡ ಅಷ್ಟು ಜನಕ್ಕೂ ಹಾಡು ಹುಡುಕಿ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಕಲರ್ ಕೋಡಿಂಗ್ ಮಾಡಿ ಎಲ್ಲ ಮಾಡಿದ್ರು. ಸೊ ಥ್ಯಾಂಕ್ ಯು ಸುಪ್ರಿಯಾ ಅವರೇ. ಇಟ್ಸ್ ನಾಟ್ ಅನ್ ಈಸಿ ಜಾಬ್. 1 ವೀಕಲ್ಲಿ ಎಸ್ಪೆಷಲಿ ಟ್ರೈನ್ ಇಲ್ಲಿರೋ ಸಿಂಗರ್ಸ್, ನನ್ನಂತ ಟ್ರೈನ್ ಇಲ್ಲಿರೋ ಸಿಂಗರ್ಸ್ನೆಲ್ಲ ಕರ್ಸ್ಬೇಕಂದ್ರೆ, ವೇದಿಕೆ ಮೇಲೆ ಕರ್ಸ್ಬೇಕಂದ್ರೆ ಇಟ್ ಇಸ್ ನಾಟ್ ಈಸಿ. ಸೊ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸುಪ್ರಿಯಾ ಅವರಿಗೆ. ಸುಪ್ರಿಯಾ ಅವ್ರ ಚಪ್ಪಾಳೆ ಬರಲಿ. ಇದೇ ರೀತಿ ಇದುವರೆಗೂ ನಮಗೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಮ್ಮ ಕನ್ನಡ ಕೂಟದಲ್ಲಿ ಅತ್ಯಂತ ಖುಷಿ ಆಗುವಂಥ ಕಾರ್ಯಕ್ರಮಗಳಂದ್ರೆ ಸಾಹಿತ್ಯೋತ್ಸವ, ದಾಸಾಡೆ, ಈ ಥರದ್ದೆಲ್ಲ ಮಾಡ್ತೀವಿ. ಅದು ಬೇರೆ ಯಾವ ಕೂಟದಲ್ಲೂ ಮಾಡ್ತಿಲ್ಲ ಅಂತ ತಿಳಿದು ಬಂದಿದೆ. ಅಂದರೆ ಬರೀ ನಾನು ತೆಲುಗು ಆ ಥರ ಸಂಘ ಹೇಳ್ತಿಲ್ಲ, ಕನ್ನಡ ಕೂಟ ಅಂದರೆ ಬೇರೆ ಕನ್ನಡ ಕೂಟಗಳು, ಬೇರೆ ನಮ್ಮ ಇಲ್ಲಿನ ಹೊರಗಡೆ ಸೇಂಟ್ ಲೂಯಿಸು ಆ ಥರ ಯಾರು ಈ ಥರ ಪ್ರೋಗ್ರಾಮ್ ಮಾಡ್ತಿಲ್ಲ. ಬಟ್ ಈ ಸರಿ ನಮ್ಮ ಸಾಹಿತ್ಯೋತ್ಸವ ಸಮಿತಿ ಶಿಶಿರೇಖೆ ಅವರ ತಂಡದಿಂದ ಶಶಿಧರ ಬಲ್ಲಾಡಿಯನ್ನು ಕರೆಸಿದ್ವಿ. ತುಂಬಾ ಚೆನ್ನಾಗಿ ನೋಡ್ಬಂತು.
ಶಿಷ್ಯರಿಗೆ ಮತ್ತು ವರ್ತನಕ್ಕೆ ಒಂದು ಧನ್ಯವಾದಗಳು. ಇದೇ ರೀತಿ ನಮ್ಮ ವಾರ್ಷಿಕ ವನಭೋಜನ ಪಿಕ್ನಿಕ್ಕಲ್ಲಿ ಈ ಸರಿ ನಾವು ಯಾವಾಗಲೂ ಪಿಕ್ನಿಕ್ ಅಂದರೆ ಯೂಶಲಿ ಅಲ್ಲಿ ಬರ್ತೀವಿ, ಊಟ ಮಾಡ್ತೀವಿ, ನಾವು ದೊಡ್ಡವ್ರ ಗೇಮ್ಸ್ ಆಡ್ತಿರ್ತೀವಿ, ಅದೆಲ್ಲ ಮಾಡ್ತಿರ್ತೀವಿ. ಆದರೆ ಈ ಸರಿ ಒಂದು ಮತ್ತೆ ಮಕ್ಕಳನ್ನ ಕಸ ಹೇಗೆ ಎನ್ಕರೇಜ್ ಮಾಡೋಣ ಅಂತ ಕೇಳ್ತಿದಾಗ ನಮ್ಮ ಯೂತ್ ಕಮಿಟಿ ಮುಂದೆ ಒಂದು ಟೇಕ್ ಆಫ್ ಕಾಂಪಿಟೇಷನ್ ಮಾಡಿದ್ರು. ಅದು ಲಕ್ಷ್ಮೀ ಕರ್ಕೋರ್ ಅವರು ಲೀಡ್ ಮಾಡಿದ್ರು. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಥ್ಯಾಂಕ್ ಯು ಯೂತ್ಸ್ ಫಾರ್ ನಿಮ್ಮ ಟ್ಯಾಲೆಂಟ್ ತೋರಿಸಲಿಕ್ಕೆ ಬೇಕಿಂಗ್ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ನಮ್ಮ ಹ್ಯುಮ್ಯಾನಿಟೇರಿಯನ್ ಕಮಿಟಿ ಅವರು ನಾವೇನಾದರೂ ಪ್ರೆಸೆಂಟ್ ಮಾಡೋಣ ಅಂತ ಅಲ್ಲಿ ಒಂದು ನ್ಯೂ ಬಾರ್ನ್ ಬೇಬೀಸ್ಗೆ ಟೋಪಿ ಮಾಡೋಂಥ ನಿಟ್ಟಿಂಗ್ ಮಾಡೋಂಥ ಕ್ರೋಶೆದು ಮಾಡಿದ್ರು. ಅದನ್ನು ತುಂಬ ಚೆನ್ನಾಗಿ ಬಂತು. ಅಲ್ಲಿ ಸುಮಾರು ಜನಕ್ಕೆ ಕ್ರೋಶೆ ಹೇಳ್ಕೊಡ್ತಿದ್ರು ಅವರು, ಸುಮಾರು ಅವ್ರ ತಂಡದವರು ಸುಮಾರು ಜನಕ್ಕೆ ಕ್ರೋಶೆನ ಹೇಳ್ಕೊಡ್ತಿದ್ರು. ಥ್ಯಾಂಕ್ ಯು ಹ್ಯುಮ್ಯಾನಿಟೇರಿಯನ್ ಕಮಿಟಿ ಅವರಿಗೆ. ಈಗ ಇನ್ನೊಂದು ಜಾಸ್ತಿ ತಡ ಮಾಡದೆ, ವಿ ಹ್ಯಾವ್ ಗ್ರ್ಯಾಂಡ್ ಸ್ಪಾನ್ಸರ್. ಸೊ ನಮಗೆ ಯಾವುದೇ ಕಾರ್ಯಕ್ರಮ ನಡೀಬೇಕು ಅಂದರೆ ಒಂದು ಈ ಸಾಂಸ್ಕೃತಿಕ ಪ್ರೋಗ್ರಾಮ್ಸು, ಇನ್ನೊಂದು ಊಟ ತಿಂಡಿ ವ್ಯವಸ್ಥೆ. ಈ ಸಾರಿ ನಮ್ಮ ಕನ್ನಡ ಕುಟುಂಬದ ಹೊರಗಡೆ ಇರೋ ವಿಷ್ಣು ಫುಡ್ಸ್ ಕಲ್ಯಾಣ ಅವರು ಮುಂದೆ ಬಂದು, ವೆಂಕಟೇಶ್ ಅವರೇ ನಿಮ್ಮ ಕನ್ನಡ ಕೂಟಕ್ಕೆ ನಾನು ಯಾವುದಾದ್ರೂ ಒಂದು ಸ್ಪಾನ್ಸರ್ ಮಾಡಬೇಕಂತ ಕೇಳಿದ್ರು. ತುಂಬಾ ಖುಷಿ ಆಯಿತು. ಈಗ ನೀವು ಆಲ್ರೆಡಿ ನೀವು ಸ್ನ್ಯಾಕ್ಸ್ ತಿಂದಿರ್ಬೋದು, ಚೌಚಬಾತ್, ಖಾರಬಾತ್ ಮತ್ತು ಕೇಸರಿಬಾತ್ ಇದು ತಿಂದಿರ್ಬೋದು. ಅದು ಕಲ್ಯಾಣ ಅವರಿಂದ ಸ್ಪಾನ್ಸರ್. ನೆಕ್ಸ್ಟ್ ನಮ್ಮ ಡಿನ್ನರ್ ಏನಿದೆ ಅದು ಕಂಪ್ಲೀಟ್ ಕಲ್ಯಾಣ್ ವಿಷ್ಣು ಫುಡ್ಸ್ ಅವ್ರ ಸ್ಪಾನ್ಸರ್ ಮಾಡ್ತಾರೆ. ಸೊ ಅವರು ಕಲ್ಯಾಣ್ ಇವತ್ತು ಬರೋಕ್ಕಾಗಲಿಲ್ಲ, ಈ ಹ್ಯಾಡ್ ಎಕ್ಸ್ಪ್ಲೈನ್, ಬಟ್ ಅವ್ರ ಫ್ಯಾಮಿಲಿ ಭವಾನಿ, ವೈಷ್ಣವಿ, ವೈಭವಿ ಅವರು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಬರ್ಬೇಕಂತ ಪೂರ್ಣಿಮಾ ಜಾಗ ಸನ್ಮಾನ ಮಾಡೋಣ ಅಂತ. ಸೊ ಅವ್ರಿಗೆ ಪ್ಲೀಸ್ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಎನ್ಕರೇಜ್ ಮಾಡಿ. ದೇ ಆರ್ ಔಟ್ಸೈಡ್ ಆಫ್ VKK ಬಟ್ ದೇ ಸ್ಟಿಲ್ ಡೊನೇಟೆಡ್ ಅ ಲಾಟ್. Purnima, please accompany. Thank you, Purnima. Namaskar VKK. I am Vaidali, daughter of Kananta Kunari from Vishnu Foods. We wish you all a very happy Ganesha Haba. I am very happy to be part of this festive evening. My parents told me that their attachment was BKK as we served a few events in the past. We are very honored to serve you all this dinner on the great occasion of Ganesha. We are very happy to announce a 20% discount to all BKK members for their future catering needs for the whole year. Once again, thank you for this wonderful opportunity. Thank you, Vaishnavi and Vaibhavi. Thank you, Vaibhavi. And thank you for returning the offer on top of sponsoring the whole food for today. They are giving 20% off for the BKK members, which is really great of Vishnu Foods, especially Kalyan, Vaishnavi. Thank you so much. We would like to do a small felicitation for them.